ಖುಷಿ ಅನ್ನೋದು ಒಂದು ಔಷಧಿ ಇದ್ದಂತೆ. ಎಂತಹ ಪೇಷಂಟ್ ಆಗಿದ್ರು ಖುಷಿಯಂತಹ ಒಳ್ಳೆ ಔಷಧಿ ಯಾವುದೂ ಇಲ್ಲ. ಯಾರ ಜೀವನದಲ್ಲಿ ಖುಷಿ ಇರ್ತದೋ ಅವ್ರ ಜೀವನದಲ್ಲಿ ಕಾಯಿಲೆಗಳೇ ಇರೋದಿಲ್ಲ. ಖುಷಿ ಒಂದು ಪೌಷ್ಟಿಕ ಆಹಾರ ಇದ್ದಂತೆ. ಖುಷಿ ಅನ್ನೋ ಊಟ ಯಾರು ಮಾಡ್ತಾರೋ ಅವ್ರ ಜೀವನದಲ್ಲಿ ಅವರಿಗೆ ರೋಗಗಳೇ ಇಲ್ಲ. ಅಂದ್ರೆ ನಾವೇನ್ ಮಾಡ್ಬೇಕು, ಖುಷಿ ಅನ್ನೋ ಊಟನೂ ಮಾಡ್ಬೇಕು, ಖುಷಿ ಅನ್ನೋ ಔಷಧಿಯನ್ನು ತಗೊಳ್ಬೇಕು. ಅಂದ್ರೆ ಯಾವಾಗ್ಲೂ ಖುಷಿಯಲ್ಲಿದ್ರೆ 75% ಕಾಯಿಲೆ ಸ್ವತಃ ಏನಾಗ್ಬಿಡ್ತದೆ, ದೂರ ಆಗ್ಬಿಡ್ತದೆ. ನಾವು ಫಸ್ಟು ಖುಷಿ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು. ಫಿಲಮ್ಗೆ ಹೋದಾಗ, ಪಾರ್ಟಿಗೆ ಹೋದಾಗ ಅಲ್ಲಿ ಹುಡುಕೊಂಡು ಹೋಗ್ತಿದ್ದೀವಿ, ನಾವು ಜನರ ಹತ್ರನೂ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇನು ಹುಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಹುಡ್ಕೊಂಡು ಹೋಗ್ತಿರೋದು ಯಾಕೆಂದ್ರೆ ಕಳ್ಕೊಂಡಿದ್ದೀವಿ, ಖುಷಿಯನ್ನ ಕಳ್ಕೊಂಡಿದ್ದೀವಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಸ್ಥಾನದಲ್ಲಿ ಆ ಖುಷಿಯನ್ನ ಹುಡುಕ್ತಾ ಇದ್ದೀವಿ. ಕೆಲವರು ವಸ್ತುಗಳಲ್ಲಿ ಹುಡುಕ್ತಿದ್ದಾರೆ, ಕೆಲವರು ವ್ಯಕ್ತಿಗಳಲ್ಲಿ ಹುಡುಕ್ತಿದ್ದಾರೆ ಆ ಖುಷಿಯನ್ನ, ಕೆಲವರು ಬೇರೆ ಬೇರೆ ಸ್ಥಾನಗಳಲ್ಲಿ ಹುಡುಕ್ತಿದ್ದಾರೆ. ವಾಸ್ತವದಲ್ಲಿ ಆ ಖುಷಿ ಎಲ್ಲಿದೆ? ನಮಸ್ತೆ ಚಾಮರಾಜನಗರ ಸ್ನೇಹಿತರೆ, ಈ ದಿನ ನಾವು ನಮ್ಮ ಆಧ್ಯಾತ್ಮ ಚಿಂತನೆ ಬಗ್ಗೆಯ 2ನೇ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಮಣಿಜೀರವರು, ಈಗಾಗಲೇ ನೀವು ಅವರ ಒಂದು ಪ್ರವಚನ ನೋಡಿದ್ರಿ, ಅವರ ಒಂದು ಸಂದರ್ಶನ ತುಂಬ ಎಲ್ಲರಿಗೂ ಮೆಚ್ಚುಗೆ ಆಗಿದೆ. ನಾವು ಆ ದಿನ ಶಾಂತಿನ ಹೇಗೆ ಕಾಪಾಡ್ಕೋಬೇಕು ನಮ್ಮ ಜೀವನದಲ್ಲಿ ಅಂತ ತಿಳಿಸಿದ್ರು. ಈ ದಿನ ಅದರದೇ 2ನೇ ಭಾಗವಾಗಿ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಸುಖ ದುಃಖ ಸಂತೋಷಗಳ ಬಗ್ಗೆ ತಿಳಿಯೋಣ. ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಮಣಿಜೀರವರು ಮೋಟಿವೇಶನಲ್ ಸ್ಪೀಕರ್ ಹಾಗೂ ಪ್ರವಚನಕಾರರು. ಇವರಿಗೆ ನಮ್ಮ ಹಸಿರು ಪಡೆ ಹಸಿರು ಜೀವನದ ಚಾನೆಲ್ ಕಡೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ ಅಕ್ಕ ಅವರೇ, ಈಗ ನಾವು ಶಾಂತಿ ಬಗ್ಗೆ ತಿಳಿಸ್ಕೊಟ್ರಿ, ನಮಗೆ ಶಾಂತಿ ಹೇಗೆ ಕಾಪಾಡ್ಕೋಬೇಕು ಅಂತ. ಹಾಗೆ ನಮ್ಮ ಜೀವನದಲ್ಲಿ ಖುಷಿಯಾಗಿರೋದು ಹೇಗೆ? ಈ ಒಂದು ಪರಿಸರದಲ್ಲಿ ನಾವು ತುಂಬ ಸ್ಟ್ರೆಸ್ ಫೀಲ್ ಮಾಡ್ತೀವಿ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ. ಆ ಸ್ಟ್ರೆಸ್ನಲ್ಲೂ ನಾವು ಖುಷಿಯಾಗಿರೋದು ಹೇಗೆ? ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮ್ಮ ಜೀವನದಲ್ಲಿ ನಾವು ನಿರಂತರ ಖುಷಿಯಿಂದ ಇರಬೇಕು. ಮನುಷ್ಯರ ಜೀವನದಲ್ಲಿ ಬದುಕುವ ಕಲೆ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಸದಾ ಖುಷಿಯಿಂದ ಇರೋದಕ್ಕೆ ಬದುಕುವ ಕಲೆ ಅಂತ ಕರೀತಾರೆ. ವರ್ತಮಾನ ಸಮಯದಲ್ಲಿ ಶಿಕ್ಷಣದಲ್ಲೂ ಕೂಡ ನಮಗೇನೆಲ್ಲ ಪಾಠವನ್ನು ಕಲಿಸ್ತಾ ಇದ್ದಾರೋ, ಏನೆಲ್ಲ ಶಿಕ್ಷಣವನ್ನು ಕಲಿಸ್ತಿದ್ದಾರೋ, ಆ ಶಿಕ್ಷಣದಿಂದ ನಾವು ಒಂದು ಜಾಬ್ ಪಡ್ಕೊಳ್ಳಿಕ್ಕೆ ಏನು ಬೇಕೋ ಆ ರೀತಿ ಶಿಕ್ಷಣವನ್ನು ಕಲಿಸ್ತಾ ಇದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ಸದಾ ನಾವು ಖುಷಿಯಿಂದ ಹೇಗಿರಬೇಕು ಅನ್ನುವಂತಹ ಶಿಕ್ಷಣವನ್ನು ಎಲ್ಲೂ ಯಾರು ನಮಗೆ ಕಲಿಸ್ತಾ ಇಲ್ಲ. ವಾಸ್ತವದಲ್ಲಿ ಜೀವನವನ್ನು ಹೇಗೆ ನಡೆಸಬೇಕು ಅಂದರೆ ನಿರಂತರ ಖುಷಿಯಿಂದ ನಡೆಸಬೇಕು. ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರು ಖುಷಿ ಅಂದರೆ ಇವತ್ತಲ್ಲ ನಾಳೆ. ಅಂದರೆ ಓದುವಂತಹ ವಿದ್ಯಾರ್ಥಿಗಳಿಗೆ ನೀವು ಖುಷಿಯಲ್ಲಿದ್ದೀರಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಎಲ್ಲಿ ಖುಷಿಯಲ್ಲಿರೋದು, ನಮ್ದೊಂದು 10th ಮುಗಿಬೇಕು ಆಮೇಲೆ ನಾವು ಖುಷಿಯಿಂದ ಇರೋದು ಅಂತಾರೆ. ಈಗ 10th ಆದವರಿಗೆ ನೀವು ಖುಷಿಯಲ್ಲಿದ್ದೀರಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ನಮ್ದೊಂದು ಡಿಗ್ರಿ ಆಗಬೇಕು, ಅಲ್ಲಿವರೆಗೂ ನಮಗೆ ಖುಷಿನೇ ಇಲ್ಲ, ಯಾವಾಗಲೂ ಟೆನ್ಷನ್ ಅಂತ ಹೇಳಿರ್ತಾರೆ. ಡಿಗ್ರಿ ಆದವರಿಗೆ ನೀವು ಖುಷಿಯಲ್ಲಿದ್ದೀರಾ ಅಂತ ಕೇಳಿದರೆ ಅವ್ರು ನಮ್ಗೊಂದು ಒಳ್ಳೆ ಜಾಬ್ ಸಿಗಬೇಕು, ಅಲ್ಲಿವರೆಗೂ ಎಲ್ಲಿ ಖುಷಿ ಅಂತಾರೆ. ಈಗ ಜಾಬ್ ಸಿಕ್ಕಿರೋರಿಗೆ ನೀವು ಖುಷಿಯಲ್ಲಿದ್ದೀರಾ ಅಂತ ಕೇಳಿದರೆ ಅವರು ಒಳ್ಳೆ ಪ್ರಮೋಷನ್ ಸಿಗಬೇಕು, ಅಲ್ಲಿವರೆಗೂ ಎಲ್ಲಿ ಖುಷಿ ಅಂತಾರೆ. ಈಗ ಪ್ರಮೋಷನ್ ಸಿಕ್ಕವರಿಗೆ ನೀವು ಖುಷಿಯಲ್ಲಿದ್ದೀರಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಒಳ್ಳೆ ಫ್ಯಾಮಿಲಿ ಸಿಗಬೇಕು, ಅಲ್ಲಿವರೆಗೂ ಎಲ್ಲಿ ಖುಷಿ ಅಂತಾರೆ. ಫ್ಯಾಮಿಲಿ ಸಿಕ್ಕವರಿಗೆ ನೀವು ಖುಷಿಯಲ್ಲಿದ್ದೀರಾ ಅಂತ ಕೇಳಿದರೆ ಮಕ್ಕಳಿಗೆ ಓದಿಸ್ಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಅಲ್ಲಿವರೆಗೂ ಎಲ್ಲಿ ಖುಷಿ ಅಂತಾರೆ. ಅದೇ ಮಕ್ಕಳಿಗೂ ಒಳ್ಳೆ ಎಜುಕೇಷನ್ ಕೊಟ್ಟ ಮೇಲೆ ನೀವು ಖುಷಿಯಲ್ಲಿದ್ದೀರಾ ಅಂದರೆ ಮಕ್ಕಳಿಗೆ ಒಳ್ಳೆ ಜಾಬ್ ಕೊಡಿಸ್ಬೇಕು, ಕೊನೆಗೆ ಮಕ್ಕಳಿಗೆ ಮದುವೆ ಮಾಡಬೇಕು, ಈ ನಂತರ ಮೊಮ್ಮಕ್ಕಳು, ಈ ರೀತಿ ಒಂದಾದ ಮೇಲೆ ಒಂದು ಸೈಕಲ್ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಕೆಲಸ ಆದ್ಮೇಲೆ ನಾನು ಖುಷಿಯಿಂದ ಇರ್ತೀನಿ, ಈ ಕೆಲಸ ಆದ್ಮೇಲೆ ನಾನು ಖುಷಿಯಿಂದ ಇರ್ತೀನಿ ಅಂತ ಖುಷಿಯನ್ನ ಮುಂದೆ ಹಾಕ್ತಾ ಒಂದು ದಿನ ಎಂಥದ್ದು ಬರ್ತದೆ ಅಂದ್ರೆ ನಮ್ದು ಸಾವಿನ ದಿನ ಬಂದ್ಬಿಡ್ತದೆ, ಜೀವನದ ಅಂತಿಮ ದಿನ ಬರ್ತದೆ. ಅವತ್ತಿನ ದಿನದವರೆಗೂ ನಮಗೆ ಖುಷಿನೇ ಇಲ್ಲ. ವರ್ತಮಾನ ಸಮಯದಲ್ಲಿ ಎಲ್ಲರೂ ಕೂಡ ಖುಷಿಯನ್ನೇನ್ ಮಾಡ್ತಾ ಇದ್ದಾರೆ, ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ, ಮುಂದೆ 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 ಅಂತ ಖುಷಿಯನ್ನ ಮುಂದೆ ಹಾಕಿ ನಾವು ಜೀವನದ ಅಂತಿಮ ದಿನದವರೆಗೂ ನಾವು ಖುಷಿಯಲ್ಲಿ ಇರಲ್ಲ. ವಾಸ್ತವದಲ್ಲಿ ನಾವು ಬದುಕ್ತಿರೋದು ಯಾಕೆ ಅಂತ ಕೇಳಿದ್ರೆ, ಎಲ್ಲರೂ ಬದುಕ್ತಿರೋದು ಯಾಕೆ ಅಂದ್ರೆ ಖುಷಿಯಿಂದ ಇರ್ಲಿಕ್ಕೆ. ನಾವು ಖುಷಿಯಿಂದ ಇರ್ಲಿಕ್ಕೆ ಬದುಕ್ತಿದ್ದೀವಿ ಅಂದಮೇಲೆ ಮತ್ತೆ ಯಾವಾಗ ಖುಷಿಯಿಂದ ಇರೋದು? ಯಾವಾಗ ಖುಷಿಯಿಂದ ಇರೋದು ಅಂದ್ರೆ ಅದನ್ನ ಬಾರಿಗೂ ಮುಂದೆ ಹಾಕ್ತಾ ಹೋದ್ರೆ ಜೀವನದ ಅಂತ್ಯದವರೆಗೂ ಎಂದು ನಾವು ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾವೆಷ್ಟೋ ಪರಿಶ್ರಮ ಪಟ್ವಿ, ಎಷ್ಟೋ ಸಂಪಾದನೆ ಮಾಡಿದ್ವಿ, ಆದ್ರೆ ನನಗೇನ್ ಬೇಕಿತ್ತು ಖುಷಿ, ಅದು ಕೊನೆಗೂ ನನಗೆ ಸಿಗ್ಲೇ ಇಲ್ಲ ಅಂದ್ರೆ ನಮ್ಮ ಜೀವನ ಬದುಕುವ ಕಲೆ ಆಗ್ಲಿಲ್ಲ. ನಾವು ಖುಷಿ ಅಂದ್ರೆ ಯಾವುದಕ್ಕೆ ಕರೀತಾರೆ ಅಂದ್ರೆ, ಇವತ್ತು ನನ್ನ ಹತ್ರ ಏನಿದೆನೋ ಏನಿಲ್ವೋ, ನಾನು ಎಂತಹ ಪರಿಸ್ಥಿತಿಯಲ್ಲಿದ್ರು, ಎಂತಹ ವಾತಾವರಣದಲ್ಲಿದ್ರು, ಎಂತಹ ವ್ಯಕ್ತಿಗಳ ಮಧ್ಯದಲ್ಲಿದ್ರು,
ನಾನು ಅಂತಹ ಪರಿಸ್ಥಿತಿಯಲ್ಲೂ ಅಂತಹ ವ್ಯಕ್ತಿಗಳ ಮಧ್ಯದಲ್ಲೂ ಖುಷಿಯಿಂದ ಇರ್ಬೇಕಂದ್ರೆ ಇವತ್ತಿರ್ಬೇಕು, ಈ ಸೆಕೆಂಡ್ ಇರಬೇಕು. ಈ ಸೆಕೆಂಡ್ ನನಗೆ ಖುಷಿಯಿಂದ ಇರ್ಲಿಕ್ಕೆ ಬರಲಿಲ್ಲ ಅಂದ್ರೆ ಮುಂದೆಂದೂ ನನಗೆ ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೇನ್ ಅನ್ಕೊಳ್ತೀವಿ, ನಾಳೆ 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 ಅನ್ಕೊಳ್ತಾ ಯಾವತ್ತೂ ನಮಗೆ ಖುಷಿಯಿಂದ ಇರ್ಲಿಕ್ಕಾಗಲ್ಲ. ಯಾಕೆಂದ್ರೆ ಭೌತಿಕ ಜಗತ್ತಿನ ಯಾವುದೇ ಕೆಲಸ ಆಗ್ಲಿ, ಯಾವುದೇ ವಸ್ತು ಆಗ್ಲಿ ನನಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಖುಷಿ ಆಂತರಿಕ ಶಕ್ತಿ, ಅದನ್ನ ಆಂತರ್ಯದಲ್ಲಿ ನಾವೇನ್ ಮಾಡ್ಕೊಳ್ಬೇಕು, ಜಾಗೃತ ಮಾಡ್ಕೊಳ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಖುಷಿಯನ್ನ ಹೊರಗಡೆ ಜಗತ್ತಿನ ಕೆಲಸದ ಜೊತೆಗೆ ಹೋಲಿಕೆ ಮಾಡಿಕೊಂಡು ಆ ಕೆಲಸ ಆದ್ರೆ ಮಾತ್ರ ಖುಷಿಯಲ್ಲಿರ್ತೀವಿ ಅಂತ ನಾವು ಕೆಲಸದ ಜೊತೆಗೆ ಖುಷಿಯನ್ನ ಹೋಲಿಕೆ ಮಾಡ್ಕೊಳ್ತಾ ಹೋದ್ರೆ ನಮ್ ಜೀವನದಲ್ಲಿ ಯಾವತ್ತೂ ಕೆಲಸಗಳಿಗೆ ಅಂತ್ಯ ಇಲ್ಲ. ಅಂದ್ರೆ ನಮ್ ಖುಷಿ ನಮಗೆ ಯಾವತ್ತೂ ನಮಗೆ ಬೇಕಾದಂತಹ ಖುಷಿ ನಮ್ಮ ಜೀವನದಲ್ಲಿ ಸಿಗ್ಲೇ ಇಲ್ಲ ಅಂತಾನೆ ಅರ್ಥ. ಅದಕ್ಕೆ ಖುಷಿಯಲ್ಲಿರ್ಬೇಕಂದ್ರೆ ಯಾವಾಗಿರ್ಬೇಕು, ಇದೇ ಸೆಕೆಂಡು, ಈಗಲೇ. ನಾನು ಏನೇ ಕೆಲಸ ಮಾಡ್ತಿರ್ಬೋದು, ನನಗೆ ಲಾಭ ಆಗ್ತಿರ್ಬೋದು, ನಷ್ಟ ಆಗ್ತಿರ್ಬೋದು, ನನ್ನ ಜೊತೆಗೆ ಎಂತಹ ವ್ಯಕ್ತಿಗಳು ಬೇಕಾದರೂ ಇರಬಹುದು. ಆದರೆ ನಾನು ಇರಬೇಕಂದ್ರೆ ಈ ಸೆಕೆಂಡೇ ಖುಷಿಯಲ್ಲಿ ಇರುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಅಕ್ಕವ್ರೆ, ಈಗ ಒಳ್ಳೆ ಜಾಬು, ಒಳ್ಳೆ ಫ್ಯಾಮಿಲಿ, ಕೈ ತುಂಬ ಹಣ ಇದೆ, ಎಲ್ಲ ಚೆನ್ನಾಗಿದೆ ಅಂದ್ರೆ ನಾವು ಖುಷಿಯಾಗಿರ್ಬೋದು. ಆದ್ರೆ ನನ್ನ ಜಾಬ್ ಸರಿ ಹೋಗ್ತಿಲ್ಲ, ನಾನು ಎಷ್ಟೇ ಶ್ರಮ ಪಟ್ಟು ಕೆಲಸ ಮಾಡಿದ್ರು ನನಗೆ ಅಷ್ಟು ಸ್ಯಾಲ್ರಿ ಸಿಗ್ತಾ ಇಲ್ಲ, ಕಷ್ಟಗಳೇ ಕಾಣಿಸ್ತಾ ಇದೆ ಅಂತಂದ್ರೂ ನಾವು ಖುಷಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಏನೇ ಮಾಡಿದ್ರು ನಮ್ಗದು ಆಗ್ತಾ ಇಲ್ಲ. ಆಗ ಏನ್ ಮಾಡ್ಬೇಕು ನಾವು? ಈ ಖುಷಿ ಮತ್ತು ದುಃಖ ಅನ್ನುವಂಥದ್ದು ಒಂದು ಚಕ್ರ ಇದ್ದಂತೆ. ಹೇಗೆ ಹಗಲು ಮತ್ತು ರಾತ್ರಿ, ಇದೊಂದು ಚಕ್ರ. ಹಗಲು ಯಾವಾಗ್ಲೂ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದಿನ ಇದೆ ಅಂದ್ರೆ ಏನಾಗ್ಬೇಕು, ರಾತ್ರಿ ಬರ್ಲೇಬೇಕು. ರಾತ್ರಿ ಇದೆ, ಕತ್ಲಿದೆ ಅಂದ್ರೆ ಪರ್ಮನೆಂಟ್ ಆಗಿ ಕತ್ಲು ಇರೋದಿಲ್ಲ, ಮತ್ತೇನ್ ಬರ್ತದೆ, ಹಗಲು ಬಂದೇ ಬರ್ತದೆ. ರಾತ್ರಿ ಆಗಿದೆ ಅಂದ್ರೆ ನಮಗ್ ಗೊತ್ತು, ಗ್ಯಾರಂಟಿ ನಾಳೆ ಹಗಲು ಬರ್ತದೆ ಅಂತ. ಹಾಗೆ ಇದು ಹೇಗೆ ಹಗಲು ರಾತ್ರಿಯ ಚಕ್ರ ಇದೆನೋ ಹಾಗೆ ಸುಖ ದುಃಖ ಅಂದ್ರೆ ಖುಷಿ ಮತ್ತು ದುಃಖ ಅನ್ನೋದೇನಾಗಿದೆ, ಒಂದು ಚಕ್ರ ಇದ್ದಂತೆ. ಇವತ್ತು ನಮ್ಮ ಹತ್ರ ಎಲ್ಲ ಇದೆ, ನಾನು ಖುಷಿಯಿಂದ ಇದ್ದೀನಿ. ನಾಳೆ ನನ್ನ ಹತ್ರ ಏನೂ ಇಲ್ಲ ಅಂದ್ರೆ, ನನಗೆ ಖುಷಿ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಬದುಕೋ ಕಲೆ ಇಲ್ಲ ಅಂತ ಅರ್ಥ. ಖುಷಿ ವಸ್ತುಗಳಿಂದ ಸಿಗುವಂಥದ್ದಲ್ಲ. ಈಗ ನನಗೆ ಒಂದು ಖುಷಿ ಬೇಕು, ನಾನು ಯಾವ್ದಾದ್ರು ಅಂಗಡಿಗೆ ಹೋಗಿ 1,000 ರೂಪಾಯಿ ಕೊಡ್ತೀನಿ, 1 kg ಖುಷಿ ಕೊಡಿ ಅಂದ್ರೆ ಸಿಗ್ತದ? ವಸ್ತುಗಳಿಂದ ಖುಷಿ ಸಿಗುವಂಥದ್ದಲ್ಲ. ನಾವೇನ್ ಅನ್ಕೊಂಡಿದ್ದೀವಿ, ಇವತ್ತು ಹಣ ಇದೆ, ಮನೆ ಇದೆ, ಗಾಡಿ ಇದೆ, ಎಲ್ಲ ಇದೆ ಅಂದ್ರೆ ನಾವು ಹೇಗಿರಬಹುದು, ಖುಷಿಯಲ್ಲಿ ಇರಬಹುದು. ನಾವು ನೋಡ್ಕೊಳ್ತೀವಿ, ಯಾರನ್ನ ನೋಡ್ತೀವಿ, ಎಲ್ಲ ಇರೋ ವ್ಯಕ್ತಿಗಳನ್ನ ನೋಡ್ತೀವಿ, ಅವ್ರನ್ನ ನೋಡಿ ತಿಳ್ಕೊಳ್ತೀವಿ ಅವ್ರ ಜೀವನದಲ್ಲಿ ಅವ್ರು ಬಹಳ ಖುಷಿಯಲ್ಲಿದ್ದಾರೆ. ಯಾಕೆಂದ್ರೆ ಅವ್ರ ಹತ್ರ ಬಹಳಷ್ಟು ಹಣ ಇದೆ, ಅವ್ರು ಶ್ರೀಮಂತರಾಗಿದ್ದಾರೆ, ಅವ್ರ ಹತ್ರ ಎಲ್ಲ ಸೌಕರ್ಯಗಳಿದೆ, ಅದಕ್ಕೆ ಅವ್ರು ಖುಷಿಯಲ್ಲಿದ್ದಾರೆ ಅಂತ ನಾವು ತಿಳ್ಕೊಳ್ತೀವಿ. ಯಾರು ಏನು ಇಲ್ಲದೆ ಇರೋರು ಅವ್ರನ್ನ ನೋಡಿ ತಿಳ್ಕೊಳ್ತಾರೆ ಅವ್ರು ಬಹಳ ಖುಷಿಯಲ್ಲಿದ್ದಾರೆ ಅಂತ. ಆದ್ರೆ ಅವರ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಎಲ್ಲ ಇರೋರು ಇವತ್ತು ಹೇಗಿಲ್ಲ, ಖುಷಿಯಲ್ಲಿಲ್ಲ. ಅವರ ಜೀವನದಲ್ಲೂ ಅವರಿಗೆ 108 ಚಿಂತೆಗಳು ಇದೆ. ಯಾರ ಹತ್ರ ಎಲ್ಲ ಇದೆನೋ ಅವರಿಗೂ 2 ಚಿಂತೆ. ಒಂದು ಇರೋದನ್ನ ಹೇಗೆ ಉಳಿಸ್ಬೇಕು ಅನ್ನೋ ಚಿಂತೆ, ಇನ್ನೊಂದು ಇರೋದನ್ನ ಹೇಗೆ ಬೆಳೆಸ್ಬೇಕು ಅನ್ನೋ ಚಿಂತೆ. ಆ 2 ಚಿಂತೆಯಲ್ಲಿ ಅವ್ರ ಜೀವನದಲ್ಲೂ ಅವ್ರಿಗೇನಿಲ್ಲ, ಖುಷಿ ಇಲ್ಲ. ನಾವು ಅನ್ಕೊಳ್ತಿದ್ವಿ ವಸ್ತುಗಳಿರೋರು ಏನಾಗಿದ್ದಾರೆ, ಖುಷಿಯಲ್ಲಿದ್ದಾರೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ವಾಸ್ತವದಲ್ಲಿ ನೋಡಿದ್ರೆ ಖುಷಿ ಅನ್ನುವಂಥದ್ದು ಶ್ರೀಮಂತಿಕೆಯಲ್ಲೂ ಇಲ್ಲ, ಬಡತನದಲ್ಲೂ ಇಲ್ಲ. ಅದೆಲ್ಲಿದೆ ಅಂದ್ರೆ ನಮ್ಮ ಮನಸ್ಸಿನ ಆಂತರ್ಯದಲ್ಲಿ ಇದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಬ್ಬ ಭಿಕ್ಷುಕ ಬೆಳಗ್ಗೆ ಅವನಿಗೆ ಹಸಿವಾಗಿತ್ತು. ಬೆಳಗ್ಗೆ ಭಿಕ್ಷೆ ಬೇಡಬೇಕು ಅಂತ ಹೊರಟ. ಒಂದು ದಾರಿ ದಾಟಿದ್ದ, ಅಷ್ಟೊತ್ತಿಗೆ ಜೋರಾಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಒಂದು ಕಡೆ ನಿಂತಿದ್ದ, ಜೋರಾಗಿ ಮಳೆ ಬರ್ತಾನೆ ಇದೆ. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದ ಮಳೆ ಮಧ್ಯಾಹ್ನ ಆದರೂ ನಿಲ್ಲಿಲ್ಲ, ಸಂಜೆ ಆದರೂ ನಿಲ್ಲಿಲ್ಲ, ರಾತ್ರಿ 10 ಗಂಟೆ ತನಕ ಮಳೆ ಬರ್ತಾನೆ ಇದೆ. ಅವನಿಗೆ ಬೆಳಗ್ಗೆನೇ ಹಸಿವಾಗಿತ್ತು, ಊಟ ಸಿಕ್ಕಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಆಗೋದ್ರಲ್ಲಿ ತುಂಬ ಹಸಿವಾಗಿದೆ, ರಾತ್ರಿ ಆಗೋದ್ರಲ್ಲಿ ಅವನಿಗೆ ಹಸಿವು ತಾಳ್ಲಿಕ್ಕೆ ಆಗ್ತಾ ಇಲ್ಲ. 10 ಗಂಟೆಗೆ ಮಳೆ ನಿಂತಾಗ ಹೋದ ಯಾರ ಹತ್ರನಾದ್ರೂ, ಈಗಾದ್ರೂ ಭಿಕ್ಷೆ ಬೇಡ, ಏನಾದ್ರೂ ತಿನ್ನೋಣ ಅಂತ. ರಾತ್ರಿ 10 ಗಂಟೆಗೆ ಭಿಕ್ಷುಕ ಬಾಗ್ಲು ಬಡಿದ್ರೆ ಯಾರಾದ್ರೂ ಬಾಗ್ಲು ತೆಗಿತಾರ? ಇಲ್ಲ. ಯಾರ ಮನೆಯವರು ಏನ್ ಮಾಡ್ಲಿಲ್ಲ, ಬಾಗ್ಲು ತೆಗಿಲಿಲ್ಲ. ಅವಾಗ ಅವನಿಗೆ ಆಲ್ರೆಡಿ ತುಂಬಾ ಹಸಿವಾಗಿತ್ತು, ಯಾರು ಬಾಗ್ಲು ತೆಗಿಲಿಲ್ಲ, ಭಿಕ್ಷೆ ಕೊಡ್ಲಿಲ್ಲ. ತುಂಬಾ ದುಃಖ ಆಯ್ತು. ಅಳ್ತಾ ಹೋಗಿ ಒಂದು ಮರದ ಕೆಳಗಡೆ ನಿಂತ್ಕೊಂಡ, ಜೋರಾಗಿ ಅಳ್ತಾ ಇದ್ದ. ಆ ದಾರಿಯಲ್ಲಿ ಕೆಲವು ಸೂಕ್ಷ್ಮ ದೇವತೆಗಳು ಹೋಗ್ತಾ ಇದ್ರು. ಅಳ್ತಾ ಇರೋಂತಹ ಭಿಕ್ಷುಕನನ್ನ ನೋಡಿ, ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳಿದ್ರು. ಊಟ ಇಲ್ಲ, ಅಳ್ತಾ ಇದ್ದೀನಿ ಅಂದ. ಆಗ ಅವ್ರು ಏನ್ ಮಾಡಿದ್ರು, ಈಗ ಮನೆಗೆ ಹೋಗು, ನಿನಗೆಲ್ಲ ಊಟ ಸಿಗ್ತದೆ ಅಂದ್ರು. ಅವ್ನು ಮನೆಗೆ ಹೋಗಿ ನೋಡ್ತಾನೆ, ಅವ್ನು ಗುಡಿಸಿಲಿರೋ ಜಾಗದಲ್ಲಿ ಒಂದು ದೊಡ್ಡ ಮಹಲು, ಮನೇಲಿ ಎಲ್ಲ ವಸ್ತುಗಳು. ಅವನಿಗೆ ಹಸಿವಾಗಿತ್ತು, ಊಟ ಬೇಕು ಅಂದ, ವೆರೈಟಿ ಊಟ ಬಂದ್ಬಿಡ್ತು. ಊಟ ಮಾಡ್ದ ಖುಷಿಯಿಂದ. ಮಲಗಬೇಕು ಅನ್ಕೊಂಡ, ಬೆಡ್ ಬಂತು. ಏನೇನು ಬೇಕಿತ್ತು ಎಲ್ಲ ವ್ಯವಸ್ಥೆ ಸಿಕ್ತು, ಆರಾಮಾಗಿ ನಿದ್ದೆ ಮಾಡ್ದ. ನೆಕ್ಸ್ಟ್ ಡೇ ಬೆಳಗ್ಗೆನು ಏನು ಊಟ ಮಾಡ್ಬೇಕು ಅನ್ಕೊಳ್ತಾನೋ ಅದೆಲ್ಲ ಸಿಗ್ತಾ ಇದೆ. ಏನೇನು ಬೇಕಂತಿದ್ದಾನೋ ಎಲ್ಲ ಸಿಗ್ತಾ ಇದೆ, ಯಾಕೆಂದ್ರೆ ದೇವತೆಗಳ ವರದಿಂದ. ಈ ರೀತಿ ಒಂದು 8 ದಿನ ಆರಾಮಾಗಿ ಊಟ ಮಾಡಿ
ಮಲಗಿ ಟೈಮ್ ಕಳೆದ. 8 ದಿನ ಆದಮೇಲೆ ಏನು ಕೆಲಸ ಮಾಡಬೇಕು, ಹೀಗೆ ಎಷ್ಟು ದಿನ ಇರ್ಲಿಕ್ಕಾಗ್ತದೆ? ಅವನಿಗೆ ವಿಚಾರ ಬಂತು, ನಾನು ಇನ್ಮೇಲೆ ಏನಾದರೂ ಕೆಲಸ ಮಾಡಬೇಕು ಅಂತ. ಏನಾದರೂ ಕೆಲಸ ಮಾಡಲಿಕ್ಕೆ ವೃತ್ತಿನೇ ಏನೊಂದು ಭಿಕ್ಷೆ ಬೇಡೋದೇ ವೃತ್ತಿ. ಅವತ್ತಿಂದ ನಾನೇನು ಮಾಡಬೇಕು, ಇನ್ಮೇಲೆ ಭಿಕ್ಷೆ ಬೇಡಬೇಕು ಅಂತ ವಿಚಾರ ಮಾಡ್ದ. ಏನು ಬೇಡಬೇಕು ಅಂತ ವಿಚಾರ ಮಾಡ್ತಿದ್ನೋ ಅದೇನಾಗ್ತಾ ಇದೆ, ಎದುರುಗಡೆ ಪ್ರತ್ಯಕ್ಷ ಆಗ್ತಾ ಇದೆ. ಹೀಗೊಂದು 15 ದಿನ ಆಯಿತು, ದಿನಾ ವಿಚಾರ ಮಾಡ್ತಾನೆ ಏನು ಬೇಡಬೇಕು ಅಂತ. ಏನು ಬೇಡಲಿಕ್ಕೆ ಸಿಗ್ತಾ ಇಲ್ಲ. ದಿನ ಅವ್ನಿಗೆ ಅನ್ಕೊಂಡಿದ್ದೆಲ್ಲ ಎದುರುಗಡೆ ಪ್ರತ್ಯಕ್ಷ ಆಗ್ತಾ ಇದೆ. ಒಳಗಡೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಏನು ಬೇಡೋದು ಅನ್ನೋ ಟೆನ್ಷನಲ್ಲಿ ಊಟ ಇದ್ರೂ ಊಟ ಸೇರ್ತಾ ಇಲ್ಲ, ಮಲಗಿದ್ರೆ ನಿದ್ದೆ ಬರ್ತಿಲ್ಲ. ಅದೇ ಚಿಂತೆಯಲ್ಲಿ ಅವನು ದುಃಖಿಯಾಗಿ, ಅಂದರೆ ಅವನಿಗೆ ಬಹಳ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಏನು ಮಾಡೋದು ನನ್ನ ಕೆಲಸ ಅನ್ನೋ ಅದೇ ಟೆನ್ಷನಲ್ಲಿ ಒಂದಿನ ರಾತ್ರಿ ಮತ್ತೆ ಅದೇ ಮರದ ಕೆಳಗಡೆ ಹೋಗಿ ಜೋರಾಗಿ ಅಳ್ತಾ ಇದ್ದ. ಆ ರೀತಿ ಅವನು ಜೋರಾಗಿ ಅಳಬೇಕಾದ್ರೆ ಅವತ್ತು ಆ ಸೂಕ್ಷ್ಮ ದೇವತೆಗಳು ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು. ಅವನು ಅಳೋದನ್ನು ನೋಡಿ ಪರಸ್ಪರ ಮಾತಾಡ್ಕೊಂಡು ಜೋರಾಗಿ ನಕ್ಕರು. ಅವತ್ತೊಬ್ಬ ಭಿಕ್ಷುಕ ಅಳ್ತಾ ಇದ್ದ, ಇವತ್ತೊಬ್ಬ ರಾಜ ಕೂಡ ಅಳ್ತಾ ಇದ್ದಾನೆ ಅಂತ. ಅಂದರೆ ಅವನ ಹತ್ರ ಏನೂ ಇರಲಿಲ್ಲ, ಅವತ್ತು ದುಃಖ ಪಡ್ತಾ ಇದ್ದ. ಇವತ್ತೆಲ್ಲ ಇದೆ, ಆದರೂ ದುಃಖ ಪಡ್ತಾ ಇದ್ದ. ಅಂದರೆ ಈ ಜಗತ್ತು ಹೇಗಿದೆ ಅಂದರೆ, ನಾವು ಅನ್ಕೊಂಡಿದ್ದೀವಿ ಎಲ್ಲ ಇರೋರು ಚೆನ್ನಾಗಿದ್ದಾರೆ ಅಂತ. ಯಾರ ಹತ್ರ ಎಲ್ಲ ಇದೆನೋ ಅವ್ರ ಜೀವನದಲ್ಲೂ ಏನಿಲ್ಲ ಸುಖ, ಅವರಿಗೂ ಖುಷಿ ಇಲ್ಲ. ಯಾರ ಜೀವನದಲ್ಲಿ ಏನೂ ಇಲ್ವೋ ಅವರಿಗೂ ಇವತ್ತು ಖುಷಿ ಇಲ್ಲ. ಅಂದರೆ ಖುಷಿ ಶ್ರೀಮಂತಿಕೆ ಮತ್ತು ಬಡತನದಲ್ಲಿ ಇಲ್ಲ. ಅದು ಖುಷಿ ನಾನು ಇರ್ಬೇಕು ಅನ್ಕೊಂಡ್ರೆ ಖುಷಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಅನ್ಕೊಳ್ತಿದ್ದೀವಿ ಅಷ್ಟೇ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ ಅಂತ. ವಾಸ್ತವದಲ್ಲಿ ನೋಡಿದ್ರೆ ಅವ್ರ ಜೀವನದಲ್ಲೂ ಸಂತುಷ್ಟತೆ ಇಲ್ಲ, ಇವ್ರ ಜೀವನದಲ್ಲೂ ಸಂತುಷ್ಟತೆ ಇಲ್ಲ. ಯಾಕೆಂದ್ರೆ ನಾವು ಭೌತಿಕ ವಸ್ತುಗಳಿಂದ ಖುಷಿ ಪಡ್ಕೊಳ್ಳಿಕ್ಕೆ ಹೋದ್ರೆ ಎಂದೂ ನಮಗೆ ಆ ಖುಷಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರ ಹತ್ರ ಅದಿದೆ, ಅದಕ್ಕೆ ಅವ್ರು ಖುಷಿಯಲ್ಲಿ ಇದ್ದಾರೆ ಅನ್ಕೊಳ್ಳೋ ಬದಲು ನಾನು ಖುಷಿಯಲ್ಲಿರ್ಬೇಕು, ನನ್ನ ಹತ್ರ ಏನಿದೇನೋ ಏನಿಲ್ವೋ ನಾನು ಹೇಗಿರ್ಬೇಕು, ಖುಷಿಯಲ್ಲಿ ಇರಬೇಕು ಅಂತ ನಾನು ನಿರ್ಣಯ ಮಾಡ್ಕೊಂಡ್ರೆ ಎಲ್ಲ ಪರಿಸ್ಥಿತಿಯಲ್ಲೂ ಹೇಗಿರ್ತೀನಿ, ನಾನು ಖುಷಿಯಲ್ಲಿರ್ತೀನಿ. ಈಗ ನಮ್ಮ ಸುತ್ತಮುತ್ತ ಈಗ ನಮ್ದು ಒಂದು ಫ್ಯಾಮಿಲಿ, ಇನ್ನೊಂದು ಫ್ಯಾಮಿಲಿ ಇದೆ, 2 ಫ್ರೆಂಡ್ಸ್ ಫ್ಯಾಮಿಲಿ. ಅವರು ಸ್ವಲ್ಪ ರಿಚ್ ಆಗಿದ್ದಾರೆ, ನಾವು ಸ್ವಲ್ಪ ಡೌನ್ ಇದ್ದೀವಿ ಅಂದಾಗ ಆ ಚಿಕ್ಕ ಮಕ್ಕಳಿಂದನೇ ಅದು ಮನಸ್ಸಿಗೆ ಬರುತ್ತೆ. ಅವ್ರ ಅಪ್ಪ ಅಮ್ಮ ನನ್ನ ಫ್ರೆಂಡಿಗೆ ಕೇಳಿದ್ದೆಲ್ಲ ಕೊಡಿಸ್ತಾರೆ, ನನ್ನ ಅಪ್ಪ ಅಮ್ಮ ಏನೂ ಕೊಡಿಸ್ತಾ ಇಲ್ಲ, ನನ್ನ ಅಪ್ಪ ಅಮ್ಮ ಅಷ್ಟು ಕೇಪೇಬಲ್ ಆಗಿಲ್ಲ, ನನ್ನ ಹತ್ರ ಏನೂ ಇಲ್ಲ ಅನ್ನೋ ದುಃಖ, ಆ ಒಂದು ಕಂಪ್ಯಾರಿಸನು ಅವ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ ಅಂತ ಚಿಕ್ಕ ಮಗುವಿಂದನೇ ಬರುತ್ತೆ. ತಾಯಿಗೂ ಇರುತ್ತೆ, ಗಂಡನಿಗೂ ಇರುತ್ತೆ. ಆ ಹೆಂಡತಿ ಅದವಳು ಗಂಡನಿಗೂ ಹೇಳ್ತಾಳೆ, ಅವ್ರ ಮನೇಲಿ ನೋಡಿ ಎಲ್ಲ ಚೆನ್ನಾಗಿದೆ, ಅವ್ರ ಹತ್ರ ಎಲ್ಲ ಸೌಕರ್ಯ ಇದೆ, ನೀವೇನು ನನಗೆ ತಂದು ಕೊಡೋದಿಲ್ಲ ಅಂತ. ಆ ಒಂದು ಇದರಿಂದನೇ ಇಡೀ ಫ್ಯಾಮಿಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ದುಃಖ ಪಡೋವಂಥ ಸಂದರ್ಭಗಳು ಈಗಿನ ಇದರಲ್ಲಿ ನೋಡ್ತಾನೆ ಇದ್ದೀವಿ, ಕಂಪೇರ್ ಮಾಡಿಕೊಂಡು. ಆ ಒಂದು ಕಂಪ್ಯಾರಿಸನ್ ಟೈಮಲ್ಲೂ ಕೂಡ ನಾವು ಅದಕ್ಕೆ ಹೋಗದೆ ಹೇಗೆ ಖುಷಿ ತಂದ್ಕೊಳ್ಳೋದು ಅಂತ. ವರ್ತಮಾನ ಸಮಯದಲ್ಲಿ ಜಾಸ್ತಿ ಜನ ತಮ್ಮ ಜೀವನದಲ್ಲಿ ಕಷ್ಟ ಇದೆ, ದುಃಖ ಇದೆ ಅಂತ ದುಃಖ ಪಡೋದಕ್ಕಿಂತ ನನಗಿಂತ ಬೇರೆಯವ್ರ ಹತ್ರ ಜಾಸ್ತಿ ಇದೆ ಅಂತ ವಿಚಾರ ಮಾಡಿನೇ ಏನ್ ಮಾಡ್ತಾ ಇರೋದು, ದುಃಖ ಪಡ್ತಾ ಇರೋದು. ಒಂದೇ ಮನೆಯಲ್ಲಿ ಸ್ವಂತ ಅಕ್ಕ ತಂಗಿ, ಅವ್ರನ್ನೇನಾದ್ರೂ ಮದುವೆ ಆದ್ಮೇಲೆ ಒಬ್ರಿಗೇನಾದ್ರೂ ಜಾಸ್ತಿ ಸಂಪತ್ತಿದೆ, ಇನ್ನೊಬ್ರಿಗೇನಾದ್ರೂ ಕಡಿಮೆ ಇದೆ ಅಂದ್ರೆ ಅವ್ರನ್ನ ನೋಡ್ಕೊಂಡು ಏನ್ ಮಾಡ್ತಿರ್ತಾರೆ, ಇವರು ದುಃಖ ಪಡ್ತಿರ್ತಾರೆ. ಆ ದುಃಖ ಪಡ್ತಾ ಏನಾಗ್ತದೆ ಅಂದ್ರೆ, ನಾವ್ ಏನಾದ್ರೂ ಮಾಡಿ ಅವ್ರಿಗಿಂತ ಮೇಲೆ ಹೋಗ್ಬೇಕು, ನಾವೇನಾದ್ರೂ ಮಾಡಿ ಅವ್ರನ್ನ ನಮಗಿಂತ ಕೆಳಗ್ ತರಬೇಕು. ಅಂದ್ರೆ ಸ್ವಂತ ಒಂದೇ ಮನೆಯವರಾಗಿದ್ರು ಅಲ್ಲಿ ಈರ್ಷ್ಯೆ ದ್ವೇಷ ಅನ್ನೋದು ಕೂಡ ಹುಟ್ಕೊಂಡ್ಬಿಡ್ತದೆ. ಅಂದ್ರೆ ಇನ್ನೊಬ್ಬರನ್ನ ಬೀಳಿಸ್ಬೇಕು ಅನ್ನುವಷ್ಟು ಕೆಟ್ಟ ವಿಚಾರ ಕೂಡ ಮನಸ್ಸಿನಲ್ಲಿ ಬರ್ತದೆ. ಯಾಕೆ ಅಂದ್ರೆ ಅವ್ರ ಹತ್ರ ಇರುವಂತದ್ದು ನನ್ನ ಹತ್ರ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಅಂದ್ರೆ ನಾವ್ ಏನ್ ವಿಚಾರ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಹತ್ರ 1 ಮನೆ ಇದೆ, ಅವ್ರ ಹತ್ರ 2 ಮನೆ ಇದೆ. ನಮ್ಮ ಹತ್ರ 1 ಎಕರೆ ಹೊಲ ಇದ್ರೆ ಅವ್ರ ಹತ್ರ 2 ಎಕರೆ ಇದೆ. ನಮ್ಮ ಹತ್ರ 1 ಗಾಡಿ ಇದೆ, ಅವ್ರ ಹತ್ರ 2 ಗಾಡಿ ಇದೆ. ನಮಗಿಂತ ಅವ್ರಿಗೆ ಜಾಸ್ತಿ ಇದೆ ಅಲ್ಲ, ನಮಗ್ ಕಡಿಮೆ ಇದೆ ಅಲ್ಲ ಅಂತ ನಾವೇನ್ ಮಾಡ್ತಾ ಇದ್ದೀವಿ, ಅವ್ರ ಜೊತೆಗೆ ಹೋಲಿಕೆ ಮಾಡ್ಕೊಂಡು ನನಗೆ ಪರಮಾತ್ಮ ಎಲ್ಲ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಓಡಾಡ್ಲಿಕ್ಕೆ ಗಾಡಿ ಕೊಟ್ಟಿದ್ದಾರೆ, ಒಳ್ಳೆ ಸಂಬಂಧಿಗಳನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಎಲ್ಲ ಇದ್ರೂ ನನಗೆ ಏನ್ ಸಿಕ್ಕಿದೆ ಅದನ್ನ ನೋಡಿ ಖುಷಿ ಪಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ, ನನಗಿಂತ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಅಲ್ಲ ಅಂತ ನೋಡಿ ನಾನೇನ್ ಮಾಡ್ತಾ ಇದ್ದೀನಿ, ದುಃಖ ಪಡ್ತಾ ಇದ್ದೀನಿ. ಆದ್ರೆ ವಾಸ್ತವದಲ್ಲಿ ನಾವು ಕಂಪೇರ್ ಮಾಡ್ಕೊಳ್ಳೋದೇ ಆದ್ರೆ, ನಾವು ಯಾರ ಜೊತೆ ಕಂಪೇರ್ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಗಿಂತ ಕೆಳ ಮಟ್ಟದಲ್ಲಿ ಯಾರು ಕಡಿಮೆ ಇದೆ. ಇವತ್ತು ನಮಗೆ ಪರಮಾತ್ಮ ಒಂದು ಒಳ್ಳೆ ಶರೀರ ಕೊಟ್ಟಿದ್ದಾರೆ, ಅಂದ್ರೆ ನಮಗೆ ಓಡಾಡ್ಲಿಕ್ಕೆ ಶಕ್ತಿ ಇದೆ, ನಮ್ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇದೆ, ಒಳ್ಳೆ ಆರೋಗ್ಯ ಇದೆ ನಮಗೆ. ಇವತ್ತು ನಮ್ಮನ್ನ ನೋಡಿ ನಮಗೆಲ್ಲ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ, ನಮ್ಮ ಶರೀರದಲ್ಲಿ ಎಲ್ಲಾ ರೀತಿಯಿಂದ ಶಕ್ತಿಶಾಲಿ ಆಗಿದ್ದೀವಿ ಅಂತ ಅನಿಸ್ತಾ ಇದೆ. ಅಂದ್ರೆ ನಾವು ಕಂಪೇರ್ ಮಾಡ್ಕೊಳ್ಳೋದೇ ನಿಜ. ಆದ್ರೆ ಎಷ್ಟೋ ಜನ ಅಂಗವಿಕಲರಿದ್ದಾರೆ, ಎಷ್ಟೋ ಜನ ಕುರುಡರಿದ್ದಾರೆ. ಅವ್ರನ್ನ ನೋಡಿದಾಗ ಅವರಿಗಿಂತ ಪರಮಾತ್ಮ ಏನ್ ಕೊಟ್ಟಿದ್ದಾರೆ ನನಗೆ,
ಒಳ್ಳೆ ಶರೀರವನ್ನ ಕೊಟ್ಟಿದ್ದಾರೆ ಅಂತ ಕಂಪೇರ್ ಮಾಡ್ಕೊಂಡ್ರೆ ಅವರಿಗಿಂತ ನನಗೆ ಜಾಸ್ತಿ ಇದೆ ಅಂತ ನಾವೇನ್ ಮಾಡ್ಬೋದು, ನನಗೆ ಅವಾಗ ನಾನು ಸುಖಿಯಾಗಿರ್ತೀನಿ, ಖುಷಿಯಿಂದ ಇರ್ತೀನಿ. ಅದೇ ರೀತಿ ಇವತ್ತು ನನಗೊಂದು ಒಳ್ಳೆ ಫ್ಯಾಮಿಲಿ ಇದೆ. ನಾನೇನಾದ್ರೂ ಹೊರಗಡೆಯಿಂದ ಬಂದ್ರೆ, ಸ್ವಲ್ಪ ಕಷ್ಟಪಟ್ಟು ಬಂದ್ರೆ, ದುಃಖಿಯಾಗಿ ಬಂದ್ರೆ 4 ಜನ ಮನೇಲಿ ವಿಚಾರಿಸ್ಲಿಕ್ಕೆ ಇದ್ದಾರೆ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ. ಅದೇ ನಾವು ಎಷ್ಟೋ ಜನ ಹೊರಗಡೆ ಅನಾಥರನ್ನ ನೋಡ್ತಾ ಇದ್ದೀವಿ, ಅವ್ರಿಗೊಬ್ರು ಕೇಳೋರೆ ಇಲ್ಲ. ಅಂತವರಿಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಅವಾಗ ಅನಿಸ್ತದೆ ನಾವು ಎಷ್ಟು ಖುಷಿಯಲ್ಲಿದ್ದೀವಿ, ಪರಮಾತ್ಮ ನನಗೆಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿ. ಇವತ್ತು ನಾವು ನಮಗಿಂತ ಜಾಸ್ತಿ ಇರೋರ್ನ ನೋಡ್ತಾ ಇದ್ದೀವಿ. ಸಂಪತ್ತು ಯಾರ ಹತ್ರ ಜಾಸ್ತಿ ಇದೆ. ಎಷ್ಟೋ ಜನಕ್ಕೆ 3 ಹೊತ್ತು ಊಟ ಇಲ್ಲ, ಎಷ್ಟೋ ಜನರಿಗೆ ಇರ್ಲಿಕ್ಕೊಂದು ಮನೆ ಇಲ್ಲ, ಫುಟ್ಪಾತ್ ಮೇಲೆ ಮಲಗ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ಕಂಪೇರ್ ಮಾಡ್ಕೊಂಡಾಗ ನನ್ನ ಹತ್ರ 3 ಹೊತ್ತು ಊಟಕ್ಕೂ ಇದೆ, ನನ್ನ ಜೀವನಕ್ಕೆ ಎಷ್ಟು ಸೌಕರ್ಯಗಳು ಬೇಕೋ ಪರಮಾತ್ಮ ಅಷ್ಟೆಲ್ಲ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನುಭವ ಆದಾಗ ಏನಿರ್ತದೆ, ನನಗೆ ಖುಷಿ ಇರ್ತದೆ. ನಾವೇನ್ ಮಾಡೋದಿಲ್ಲ, ಯಾರ ಹತ್ರ ಏನೂ ಇಲ್ವೋ ಅವ್ರನ್ನ ನೋಡೋದಿಲ್ಲ, ಯಾರ ಹತ್ರ ನಮಗಿಂತ ಜಾಸ್ತಿ ಇರ್ತದೋ ಅವ್ರನ್ನ ನೋಡಿ ನೋಡಿ ನನಗೆ ಪರಮಾತ್ಮ ಎಲ್ಲಾ ಕೊಟ್ಟಿದ್ರು ಏನ್ ಮಾಡ್ಕೊಳ್ತೀನಿ, ಆ ಖುಷಿಯನ್ನ ಕಳ್ಕೊಂಡು ನಾನು ಪ್ರತಿ ಕ್ಷಣನೂ ಏನ್ ಮಾಡ್ತೀನಿ, ದುಃಖನೇ ಪಡ್ತಾ ಇರ್ತೀನಿ. ವಾಸ್ತವದಲ್ಲಿ ನೋಡೋದಾದ್ರೆ ಯಾರು ನೋಡ್ಬೇಕು, ನಮಗಿಂತ ಯಾರು ಕೆಳಗಡೆ ಇದ್ದಾರೋ ಅವ್ರನ್ನ ನಾವು ನೋಡ್ಬೇಕು. ಅದ್ರ ಜೊತೆಗೆ ಇವತ್ತು ನಾವು ಒಂದ್ಸರಿ ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗ್ತದೆ ನಮಗೆ ಎಂತೆಂಥ ಪೇಷಂಟ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ. ಅವ್ರನ್ನೆಲ್ಲ ನೋಡಿದಾಗ ಪರಮಾತ್ಮ ನನಗಿಷ್ಟು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಎಲ್ಲಾ ರೀತಿಯಿಂದ ನನ್ನ ಜೀವನದಲ್ಲಿ ಏನಿದೆ ಚೆನ್ನಾಗಿದೆ ಅಂದ್ರೆ ಖುಷಿ ಪಡ್ಲಿಕ್ಕೆ ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು? ನಮಗೆ ಖುಷಿ ಪಡ್ಲಿಕ್ಕೆ ಇದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ. ಆದ್ರೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಯಾರು ಮಾಡ್ಕೊಳ್ಬೇಕು, ಯಾರ ಹತ್ರ ಏನೂ ಇಲ್ವೋ ಅವ್ರನ್ನ ಹೋಲಿಕೆ ಮಾಡ್ಕೊಳ್ಬೇಕು. ಇನ್ ಯಾರ ಹತ್ರ ಜಾಸ್ತಿ ಇದೆನೋ ಅವ್ರನ್ನ ನಾವು ನೋಡಿ ದುಃಖ ಪಡೋ ವಿಚಾರ ಏನ್ ಮಾಡ್ತಾ ಇದ್ದೀವಿ. ಅವ್ರ ಹತ್ರ ಒಂದಿದೆ, ವಸ್ತುಗಳಿದೆ, ಆದ್ರೆ ಅವ್ರ ಜೀವನದಲ್ಲಿ ಸುಖ ಇದೆ ಅಂತ ಏನು ಗ್ಯಾರಂಟಿ ಇಲ್ಲ. ನಿಮ್ ಫ್ರೆಂಡ್ಸ್ನ ನೋಡ್ತೀರಾ ನೀವು, ಅವ್ರ ಹತ್ರ 2 ಮನೆ ಇದೆ, 2 ಗಾಡಿ ಇದೆ, ಅದು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಿಮಗಿದು ಕೂಡ ಗೊತ್ತಿರ್ತದೆ ಅವ್ರ ಮನೆಯಲ್ಲಿ ಎಷ್ಟು ದುಃಖ ಇದೆ, ಅವ್ರ ಮನೇಲಿ ಎಷ್ಟು ಜನರಿಗೆ ಆರೋಗ್ಯ ಸರಿ ಇಲ್ಲ, ಅದೆಲ್ಲ ಜೊತೆಗಿದ್ದಾಗ ನಮಗೆ ಗೊತ್ತಿರ್ತದೆ. ಅಂಥದ್ದು ನಮ್ಮ ಜೀವನದಲ್ಲಿ ಇಲ್ಲ. ನಮ್ಮ ಜೀವನದಲ್ಲಿ ಎಲ್ರಿಗೂ ಆರೋಗ್ಯನೂ ಚೆನ್ನಾಗಿದೆ, ಸಂಬಂಧಿಗಳು ಚೆನ್ನಾಗಿದ್ದಾರೆ, ಬಲೆ ಅವ್ರ ಹತ್ರ ಜಾಸ್ತಿ ವಸ್ತುಗಳಿರ್ಬೋದು, ನಮ್ಮ ಹತ್ರ ಕಡಿಮೆ ವಸ್ತುಗಳಿರ್ಬೋದು. ಆದ್ರೆ ಒಂದು ನನ್ನ ಹತ್ರ ಇದ್ರೆ ಒಂದು ಅವ್ರ ಹತ್ರ ಇಲ್ಲ. ಅವ್ರ ಹತ್ರ ಏನಿದೇನೋ ಅದು ನನ್ನ ಹತ್ರ ಇಲ್ಲ, ಆದ್ರೆ ನನ್ನ ಹತ್ರ ಏನಿದೇನೋ ಅದು ಅವ್ರ ಹತ್ರ ಇಲ್ಲ ಅಂತ ಗೊತ್ತಾದಾಗ ನಾವೇನ್ ಮಾಡ್ಕೊಳ್ಳೋದಿಲ್ಲ, ಅವ್ರನ್ನ ನೋಡಿ ನೋಡಿ ದುಃಖ ಪಡೋದಿಲ್ಲ. ಅದ್ರ ಜೊತೆಗೆ ನಾವು ಯಾವ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪ್ರತಿಯೊಬ್ರು ಇಲ್ಲಿ ವಿಶೇಷನೇ. ನನ್ನ ವಿಶೇಷತೆನೇ ಬೇರೆ, ಅವ್ರ ವಿಶೇಷತೆನೇ ಬೇರೆ. ನನಗೇನ್ ಸಿಗಬೇಕು ಅದು ನನ್ನ ಕರ್ಮದ ಅನುಸಾರವಾಗಿ ನನಗೆ ಸಿಕ್ಕಿದೆ, ಅವ್ರಿಗೇನ್ ಸಿಗಬೇಕು ಅದು ಅವ್ರ ಕರ್ಮದ ಅನುಸಾರವಾಗಿ ಅವ್ರಿಗೆ ಸಿಕ್ಕಿದೆ. ಅವ್ರಿಗೆ ಸಿಗದೇ ಇರೋ ಎಷ್ಟೋ ವಸ್ತುಗಳು ಯಾರಿಗೆ ಸಿಕ್ಕಿದೆ, ನನಗೆ ಸಿಕ್ಕಿದೆ. ಅದನ್ನ ನಾವು ವಿಚಾರ ಮಾಡಿದ್ರೆ ನಾವೆಂದು ಖುಷಿಯನ್ನ ಕಳ್ಕೊಳ್ಳೋದಿಲ್ಲ. ಅಂದ್ರೆ ಒಂದು ನಮ್ಮ ವಿಶೇಷತೆಯನ್ನ ನೋಡ್ಕೊಳ್ಬೇಕು. ಎರಡನೇದಾಗಿ ನೋಡೋದಾದ್ರೆ ಯಾರು ನೋಡ್ಬೇಕು, ಯಾರ ಹತ್ರ ಏನೂ ಇಲ್ವೋ ಅವ್ರನ್ನ ನೋಡಿ ನಾವು ಖುಷಿಯನ್ನ, ಪರಮಾತ್ಮ ಎಲ್ಲಾ ಕೊಟ್ಟಿದ್ದಾರಲ್ವಾ ಅಂತ ಖುಷಿ ಪಡ್ಬೇಕು. ವೀಕ್ ಫುಲ್ ಕೆಲಸ ಮಾಡಿರ್ತೀವಿ, ವರ್ಕ್, ಜಾಬು, ಮಕ್ಕಳು, ಸ್ಟ್ರೆಸ್ ಎಲ್ಲ ಇರ್ತದೆ. ವೀಕೆಂಡ್ ಆಯ್ತು ಅಂದ್ರೆ ಎಲ್ಲರೂ ಹೆಂಡತಿ, ಮಕ್ಕಳು, ಫ್ರೆಂಡ್ಸು ಎಲ್ಲರೂ ಸೇರಿ ಹೊರಗೆ ಹೋಗ್ತೀವಿ, ಪಾರ್ಟಿ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ನಮ್ ಖುಷಿ ಅಲ್ಲಿದೆ ಅನ್ನೋ ಒಂದು ಫೀಲಲ್ಲಿ ಇದ್ದಾರೆ ಈಗಿನ ಸಿಟಿ ಜನಗಳು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಖುಷಿ ಪಡೋದು ಅಂದ್ರೆ ಒಂದು ಪಾರ್ಟಿಗೆ ಹೋಗೋದು, ಅಲ್ಲೇ ನಮಗೆ ಖುಷಿ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಕೆಲವರು ಖುಷಿ ಅಂದ್ರೆ ಒಂದು ಫಿಲಂ ನೋಡ್ಕೊಂಡ್ ಬರ್ಬೇಕು, ಅವಾಗ ನಮಗೆ ಏನ್ ಸಿಗ್ತದೆ, ಎಂಟರ್ಟೈನ್ಮೆಂಟ್, ಅವಾಗ ಖುಷಿ ಸಿಗ್ತದೆ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಕೆಲವರು ಖುಷಿ ಪಡ್ಬೇಕಂತ ಬೆಳಗ್ಗೆ ಲಾಫಿಂಗ್ ಕ್ಲಬ್ಗೆ ಕೂಡ ಹೋಗ್ತಾರೆ. ಅಲ್ಲಿ ಹೋಗಿ ನಾವು ನಕ್ ಬಂದ್ರೆ ನಾವು ಇಡೀ ದಿನ ಖುಷಿಯಲ್ಲಿರಬಹುದು ಅಂತ ಕೆಲವರು ಅನ್ಕೊಂಡಿದ್ದಾರೆ. ಈಗ ನಾವು ಪಾರ್ಟಿಗೆ ಹೋದ್ರೂ ಕೂಡ ನಾವು ವಾರ ಪೂರ್ತಿ ಅದಕ್ಕೋಸ್ಕರ ತಯಾರಿ ಮಾಡ್ಕೊಳ್ತೀವಿ. ಪಾರ್ಟಿಗೆ ಹೋಗ್ಬೇಕಂತ ವಾರ ಪೂರ್ತಿ ಕಷ್ಟಪಟ್ಟು ದುಡಿತೀವಿ, ಎಲ್ಲ ಮಾಡ್ತೀವಿ, ಹಣವನ್ನ ಸಂಗ್ರಹ ಮಾಡಿ ಏನ್ ಮಾಡ್ತೀವಿ, ಪಾರ್ಟಿಗೆ ಹೋಗ್ತೀವಿ. ಅಲ್ಲಿ ಪಾರ್ಟಿಗೆ ಹೋಗಿದ್ದಂತಹ ಟೈಮ್ ಏನಿದೆ, 1-2 ಗಂಟೆ 3 ಗಂಟೆ ನಾವೇನಲ್ಲಿ ಕಳಿತೀವಲ್ಲ, ಅವಾಗ ಬಹಳ ಖುಷಿಯಲ್ಲಿ ಇರ್ತೀವಿ ನಾವು. ಯಾಕಂದ್ರೆ ಆ ಟೈಮಲ್ಲಿ ನಾವು ಅನ್ಕೊಂಡಿರ್ತೀವಿ ನಾವು ಯಾವುದಕ್ಕೋಸ್ಕರ ಒಂದು ವಾರ ಕಷ್ಟಪಟ್ಟಿದ್ವೋ ಅದು ನಮಗೆ ಸಿಕ್ಬಿಡ್ತು ಅಂತ. ಅದೇ 1-2-3 ಗಂಟೆ ಪಾರ್ಟಿ ಮುಗಿದ ಮೇಲೆ ನಾವೇನ್ ಸಂಪಾದನೆ ಮಾಡಿದ್ವೋ ಎಲ್ಲ ಖರ್ಚು ಮಾಡಿ ವಾಪಸ್ ಮನೆಗೆ ಬಂದಿರಲ್ಲ. ಇನ್ನು ನಾವು ವಾಪಸ್ ದಾರಿಯಲ್ಲಿ ಬರ್ಬೇಕಾದ್ರೆ ಸ್ಟಾರ್ಟ್ ಆಗ್ಬಿಡ್ತದೆ. ಏನ್ ಸ್ಟಾರ್ಟ್ ಆಯ್ತು, ಅಯ್ಯೋ 1 ವಾರ ಕಷ್ಟಪಟ್ಟಿದ್ದೆ, ಎಲ್ಲ ಒಂದಿನದಲ್ಲಿ ಖರ್ಚಾಯ್ತು, ಈಗ ಮತ್ತೆ ನಾಳೆಯಿಂದ ಮತ್ತೆ ದುಡಿಬೇಕು, ಮತ್ತೆ ಕಷ್ಟಪಡ್ಬೇಕು ಅಂತ ವಾಪಸ್ ಬರೋದ್ರಲ್ಲೇ ಏನ್ ಸ್ಟಾರ್ಟ್ ಆಗ್ತದೆ, ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಅಂದ್ರೆ ನನಗಲ್ಲಿ ಸಿಕ್ಕಿದ್ದು ಖುಷಿ ಎಷ್ಟು ಟೈಮು,
1-2 ಅವರ್ಸ್. ಒಂದು 2 ಅವರ್ಸ್ ಅಷ್ಟೇ ಖುಷಿ ಸಿಕ್ತು. ಕಷ್ಟಪಟ್ಟಿದ್ದು ಎಷ್ಟು ಟೈಮು? 1 ವಾರ. 1 ವಾರ ನಾನು ಸತತವಾಗಿ ಪರಿಶ್ರಮ ಪಟ್ಟು 1 ವಾರದಿಂದ ನಾನೇನ್ ಮಾಡ್ಲಿಲ್ಲ, ಖುಷಿಯಲ್ಲಿ ಇರ್ಲಿಲ್ಲ. ನಾನು ಇರ್ಲಿಲ್ಲ. ಖುಷಿಯಲ್ಲಿ ಇರ್ಬೇಕಂತ 1 ವಾರ ದುಃಖಿಯಾಗಿ ಕಷ್ಟಪಟ್ಟು 2 ಗಂಟೆ ಖುಷಿ ಪಟ್ಟು ಮತ್ತೆ ನೆಕ್ಸ್ಟ್ ಡೇನು ಏನು ದುಃಖನೇ. ಅದರಲ್ಲಿ ನಿಜವಾಗ್ಲೂ ನನಗೆ ಖುಷಿ ಸಿಕ್ತಾ? ಇಲ್ಲ. ಅಲ್ಲಿ 2 ಗಂಟೆ ನನಗೆ ಅಲ್ಲೂ ನಿಜವಾಗ್ಲೂ ಖುಷಿ ಸಿಗ್ಲಿಲ್ಲ. ಬರೀ ಹೊರಗಡೆಯಿಂದ ಜನರ ಮುಂದೆ ನಾನು ತೋರಿಸ್ಕೊಳ್ತಾ ಇದ್ದೆ, ನಾನು ಖುಷಿಯಲ್ಲಿ ಇದ್ದೀನಿ, ನನ್ನ ಹತ್ರನೂ ಹಣ ಇದೆ, ನಾನು ಖರ್ಚು ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಂಡೆ ಅಷ್ಟೇ ಜನರ ಮುಂದೆ. ಒಳಗಡೆ ಏನಾಗ್ತಾ ಇದೆ, ನನಗೆ ಖಾಲಿ ಆಗ್ತಾ ಇದೆ, ಹೋಗ್ತಾ ಇದೆ ಅಂತ ಅಲ್ಲೂ ಒಳಗಡೆಯಿಂದ ಏನಾಗ್ತಾ ಇದೆ, ದುಃಖನೇ ಆಗ್ತಾ ಇದೆ. ಈಗ ವರ್ತಮಾನ ಸಮಯದಲ್ಲಿ ಎಷ್ಟೋ ಜನರಿಗೆ ಪಾರ್ಟಿ ಕೊಡ್ತಾರೆ, ಎಷ್ಟು ಒಳ್ಳೆ ಫಂಕ್ಷನ್ ಮಾಡ್ತಾರೆ, ಅದೇ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಎಷ್ಟೋ ವರ್ಷದಿಂದ ಹಣ ಸಂಪಾದನೆ ಮಾಡಿರ್ತಾರೆ. ಒಂದು ದಿನ ಆ ಫಂಕ್ಷನ್ ಅಲ್ಲಿ ಎಲ್ಲ ಖರ್ಚು ಮಾಡ್ತಾರೆ, ಹೊರಗಡೆ ಎಲ್ರು ಮುಂದೂ ನಗ್ತಿರ್ತಾರೆ, ತೋರ್ಸ್ಕೊಳ್ತಿರ್ತಾರೆ ನನಗೆ ಬಹಳ ಖುಷಿಯಲ್ಲಿ ಇದ್ದೀನಿ ಇವತ್ತು ಅಂತ. ಆದ್ರೆ ಒಳಗಡೆ ಏನಾಗ್ತಿರ್ತದೆ ಅವರಿಗೆ ದುಃಖ, ಖರ್ಚಾಗೋಯ್ತು. ಇಷ್ಟು ದಿನದ ಕಷ್ಟ ಎಲ್ಲ ಇವತ್ತೇನಾಯ್ತು, ಒಂದು ದಿನದಲ್ಲಿ ಹೋಗ್ಬಿಡ್ತಲ್ಲ ಅಂತ ಒಳಗಡೆ ದುಃಖ ಪಡ್ತಿರ್ತಾರೆ. ಅಂದ್ರೆ ಹೊರಗಡೆ ತೋರಿಕೆಗೋಸ್ಕರ ಇವತ್ತು ಜನ ಏನ್ ಮಾಡ್ತಾ ಇದ್ದಾರೆ, ಇವತ್ತು ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಮಾಡ್ತಿರೋದು ಯಾಕೆ? ನಾವು ಒಳ್ಳೆ ಸ್ಟೇಟಸ್ ನಲ್ಲಿ ಇದ್ದೀವಿ ಅಂತ ಜನರಿಗೆ ತೋರಿಸ್ಕೊಳ್ಳಿಕ್ಕೋಸ್ಕರ ನಾವು ಕಷ್ಟ ಪಡ್ತಿದ್ದೀವಿ ಹೊರತು ನಾನು ಆಂತರಿಕವಾಗಿ ಖುಷಿ ಪಡಬೇಕು ಅಂತ ನಾವ್ ಯಾರು ಏನನ್ನು ಮಾಡ್ತಾ ಇಲ್ಲ. ಅಂದ್ಮೇಲೆ ನಾವು ತೋರಿಕೆಗೋಸ್ಕರ ಮಾಡಿದಾಗ ಹೊರಗಡೆ ನಾವು ನಗ್ತೀವಿ ತೋರಿಸ್ಲಿಕ್ಕೆ, ಅದ್ರ ಒಳಗಡೆ ಮನಸ್ಸಿನಲ್ಲಿ ದುಃಖ, ಅಶಾಂತಿ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾನೆ ಇದೆ. ಅದೇ ರೀತಿ ಲಾಫಿಂಗ್ ಕ್ಲಬ್ಬಿಗೂ ಕೂಡ ಹೋಗ್ತೀವಿ. ಹೋಗೋದು ಯಾಕೆ? ನಗೋದನ್ನ ಕಲೀಲಿಕ್ಕೆ ಹೋಗ್ತೀವಿ. ಹೋಗೋದು ತಪ್ಪಲ್ಲ, ಅದು ಒಂದು ಎಕ್ಸಸೈಸ್, ಅದಕ್ಕೋಸ್ಕರ ಹೋಗ್ತೀವಿ. ಆದರೆ ನಗು ಅಂದ್ರೆ ಅದು ಬೇರೆಯವರು ನಗಿಸಿ ನಗುವಂಥದ್ದಲ್ಲ, ಅದೆಲ್ಲಿಂದ ಬರಬೇಕು? ನಮ್ಮ ಒಳಗಿಂದ ಬರಬೇಕು. ಅದು ಯಾವಾಗ ಬರ್ತದೆ? ಒಳಗಿಂದ. ಒಳಗಡೆ ಅಷ್ಟು ಖುಷಿ ಇದ್ದಾಗ, ಮನಸ್ಸಿಗೆ ಏನಾದ್ರೂ ಒಂದು ಖುಷಿಯ ಅನುಭವ ಆದಾಗ ನಿಜವಾಗ್ಲೂ ನಗು ಬರ್ತದೆ. ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟು ನಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಏನರ್ಥ? ನನಗೆ ಒಳಗಡೆ ಖುಷಿ ಇಲ್ಲ, ಅದಕ್ಕೆ ನನಗೆ ನಗ್ಲಿಕ್ಕೆ ಬರ್ತಿಲ್ಲ, ನಾನು ನಗೋದನ್ನ ಕಲೀಲಿಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಎಕ್ಸಸೈಸ್ ಅಂತ ಮಾಡಿದ್ರೆ 100% ಓಕೆ, ಆದ್ರೆ ನಾನು ನಗ್ಲಿಕ್ಕೋಸ್ಕರನೇ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ಅರ್ಥ ಏನು ಅಂದ್ರೆ ನನಗೆ ನಗ್ಲಿಕ್ಕೆ ಬರ್ತಾ ಇಲ್ಲ ಅಂತ ಅರ್ಥ. ನಗ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಏನರ್ಥ? ಒಳಗಡೆ ಏನಿದೆ? ದುಃಖ ಇದೆ ಅಂತಾನೆ ಅರ್ಥ. ಅಂದ್ರೆ ವರ್ತಮಾನ ಸಮಯದಲ್ಲಿ ನಮಗೆ ಲಾಫಿಂಗ್ ಕ್ಲಬ್ಬಿಗೆ ಹೋದ್ರೂ ಒಳಗಡೆಯಿಂದ ನಗ್ಲಿಕ್ಕೆ ಬರ್ತಾ ಇಲ್ಲ, ಪಾರ್ಟಿಗಳನ್ನ ಮಾಡಿದ್ರು ಸದಾ ಕಾಲಕ್ಕೂ ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಫಿಲಮ್ಗೆ ಹೋದ್ರು ನೀವು ಅದು ಕೂಡ ಅನುಭವ ಮಾಡಿರ್ತೀರ. ಇವತ್ತೆಲ್ಲ ಅಲ್ಲಿ ಕುತ್ಕೊಂಡಾಗ ಮಾತ್ರ ಏನಾಗ್ತದೆ, 1-2 ತಾಸು 3 ತಾಸು ಎಲ್ಲ ಮರ್ತ್ ಬಿಟ್ಟಿರ್ತೀವಿ. ನಾನೇನೋ ಫಿಲಮ್ಗೆ ಹೋದೆ, ನನಗೆ ಖುಷಿ ಸಿಕ್ತು ಅಂತ ಅನ್ಕೊಳ್ತೀವಿ. ಇನ್ನು ಫಿಲಮ್ ಥಿಯೇಟ್ರಿಂದ ಹೊರಗಡೆ ಬಂದ್ರೆ ಸಾಕು ಮತ್ತೆ ಎಲ್ಲ ನೆನಪಿಗೆ ಬರ್ತದೆ, ನಮ್ಮ ಕಷ್ಟ, ನಮ್ಮ ಪರಿಸ್ಥಿತಿ ಎಲ್ಲ ನೆನಪಿಗೆ ಬಂದ ತಕ್ಷಣ ಅದೇನ್ ಖುಷಿ ಸಿಕ್ಕಿತ್ತು ಅದು ಸೆಕೆಂಡ್ನಲ್ಲಿ ಏನಾಯ್ತು, ಹೋಯ್ತು. ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಸಿಗುವಂತಹ ಖುಷಿ ಅದು ಕ್ಷಣಿಕ. ಒಂದು ಫಿಲಮ್ ನನಗೆ ಸ್ವಲ್ಪ ಸಮಯಕ್ಕೋಸ್ಕರ ಖುಷಿ ಕೊಡ್ತದೆ, ಒಂದು ಪಾರ್ಟಿ 1 ಗಂಟೆ 2 ಗಂಟೆಗೋಸ್ಕರ ಮಾತ್ರ ಏನ್ ಕೊಡ್ತದೆ, ನನಗೆ ಖುಷಿಯನ್ನ ಕೊಡ್ತದೆ. ಅದೇ ಲಾಫಿಂಗ್ ಕ್ಲಬ್ನಲ್ಲಿ ನಗ್ತಾ ಇದ್ರೆ ಅಲ್ಲಿ ಎಕ್ಸಸೈಸ್ ಮಾಡೋರಿಗೆ ಮಾತ್ರ ಏನ್ ಕೊಡ್ತದೆ, ಅದು ಖುಷಿಯನ್ನ ಕೊಡ್ತದೆ. ಆದ್ರೆ ನಿಜವಾಗ್ಲೂ ನನಗೆ ಯಾಕೆ ನಗ್ಲಿಕ್ಕೆ ಬರ್ತಾ ಇಲ್ಲ? ಈಗ ಪಾರ್ಟಿ ಮಾಡ್ದೇನೆ, ಫಿಲಮಿಗೆ ಹೋಗದೇನೆ, ಮತ್ತೆ ಲಾಫಿಂಗ್ ಕ್ಲಬ್ಬಿಗೆ ಹೋಗದೇನೆ ನನಗೆ ಯಾಕೆ ನಗ್ಲಿಕ್ಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ ಅಂದ್ರೆ ಒಳಗಡೆ ಏನ್ ಇಟ್ಕೊಂಡಿದ್ದೀನಿ ನಾನು? ದುಃಖ ಇಟ್ಕೊಂಡಿದ್ದೀನಿ. ಅಂದ್ರೆ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ವರ್ತಮಾನ ಸಮಯದಲ್ಲಿ ಅಂದ್ರೆ ಖುಷಿ ಪಡೋದಂದ್ರೆ ಹಾಗೆ, ಆ ರೀತಿ ಹೋಗೇನೆ ನಾವೇನ್ ಮಾಡ್ಬೇಕು, ಖುಷಿ ಪಡ್ಬೇಕು. ಅಂದ್ರೆ ಪರ್ಮನೆಂಟ್ ನಾನು ಖುಷಿಯಿಂದ ಇರ್ಬೇಕು ಅನ್ನೋದನ್ನ ಯಾರು ತಿಳ್ಕೊಂಡೇ ಇಲ್ಲ. ಇವತ್ತು ನಾವು ಪ್ರಾಣಿಗಳನ್ನ ನೋಡ್ತೀವಿ, ಪಕ್ಷಿಗಳನ್ನ ನೋಡ್ತೀವಿ. ಒಂದು ಪಕ್ಷಿ ಹಣ್ಣು ಫುಲ್ಲು ತುಂಬಿರುವಂತಹ ಒಂದು ಮರದ ಮೇಲೆ ಹೋಗಿ ಕೂತ್ಕೊಳ್ತದೆ. ಅಲ್ಲಿ ಮರ ತುಂಬಾ ಹಣ್ಣಿರ್ತದೆ, ಪಕ್ಷಿ ಒಂದು ಹಣ್ಣನ್ನ ತಿಂತದೆ, ಅದನ್ನು ಪೂರ್ತಿ ತಿನ್ನಲ್ಲ, ಅದಕ್ಕೆ ಎಷ್ಟು ಹಶ್ವಾಗಿರ್ತದೋ ಅಷ್ಟು ತಿಂತದೆ. ಅಷ್ಟೊಂದು ಹಣ್ಣಿದೆಯಲ್ಲ, ಇವತ್ತು ರಾತ್ರಿಗೆ ಸ್ವಲ್ಪ ಹಣ್ಣನ್ನ ಸಂಗ್ರಹ ಮಾಡ್ಕೊಳ್ಳೋಣ, ನಾಳೆ ಬೆಳಗ್ಗೆ ಸ್ವಲ್ಪ ತಗೊಳ್ಳೋಣ, ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಣ್ಣು ತಗೊಂಡೋಗಿ ಗೂಡಲ್ಲಿ ಇಟ್ಕೊಳ್ಳೋಣ ಅಂತ ಯಾವ್ದಾದ್ರು ಒಂದು ಪಕ್ಷಿ ನೋಡಿದ್ದೀರಾ? ಇಲ್ಲ, ಪಕ್ಷಿ ಹಣ್ಣನ್ನ ಸಂಗ್ರಹ ಮಾಡಲಿಲ್ಲ. ಅದೇ ರೀತಿ ಪ್ರತಿದಿನ ನಾವು ಎಷ್ಟೋ ಪ್ರಾಣಿಗಳನ್ನು ನೋಡ್ತೀವಿ. ಪ್ರಾಣಿಗಳು ಹೋಗ್ತದೆ, ಹುಲ್ಲು ತಿಂತದೆ, ಅಲ್ಲಿ ಎಷ್ಟೊಂದು ಹುಲ್ಲು ಇರ್ತದೆ. ಹುಲ್ಲು ತಿಂದ ಮೇಲೆ ಪ್ರಾಣಿ ಮಧ್ಯಾಹ್ನಕ್ಕೆ ಸ್ವಲ್ಪ ಹುಲ್ಲು, ರಾತ್ರಿಗೆ ಸ್ವಲ್ಪ ಹುಲ್ಲು, ನಾಳೆಗೆ ಸ್ವಲ್ಪ ಹುಲ್ಲು ಅಂತ ಏನ್ ಮಾಡೋದಿಲ್ಲ, ಕಲೆಕ್ಟ್ ಮಾಡೋದಿಲ್ಲ. ಪ್ರಾಣಿ ಮತ್ತು ಪಕ್ಷಿ ನೆಕ್ಸ್ಟ್ ಹೊತ್ತಿನ ಬಗ್ಗೆ ಏನ್ ಮಾಡೋದಿಲ್ಲ, ಯೋಚನೆ ಮಾಡಲ್ಲ. ಅದಕ್ಕೆ ಪ್ರಾಣಿಗೂ ಪಕ್ಷಿಗೂ ಏನಿದೆ, ಖುಷಿ ಇದೆ. ಅವ್ರ ಜೀವನದಲ್ಲಿ ಯಾಕೆ ಖುಷಿ ಇದೆ ಅಂದ್ರೆ ಅವ್ರು ಏನ್ ಮಾಡ್ತಾ ಇಲ್ಲ, ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಮುಂದೇನು ಅಂತ ಚಿಂತೆಯನ್ನ ಮಾಡ್ತಾ ಇಲ್ಲ. ನಮಗೆ ಯಾಕೆ ಖುಷಿ ಇಲ್ಲ, ನಾವು ಖುಷಿ ಪಡ್ಲಿಕ್ಕೆ ಬೇರೆ ಬೇರೆ ಸ್ಥಾನ ಯಾಕೆ ಹುಡುಕ್ತಾ ಇದ್ದೀವಿ ಅಂದ್ರೆ ನಾವು ಬರೀ ಮುಂದಿಂದೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಮುಂದಿನ ಬಗ್ಗೆ ಯೋಚನೆ ಮಾಡ್ತಾ ಇರೋ ಕಾರಣ ಇವತ್ತು ಏನ್ ಸಿಕ್ಕರು ನಮಗೇನಿಲ್ಲ, ಖುಷಿ ಇಲ್ಲ. ಇವತ್ತು ಒಂದು ಪಕ್ಷಿನೂ ನೆಕ್ಸ್ಟ್ ಹೊತ್ತಿಗೆ ಏನು ಅಂತ ವಿಚಾರ ಮಾಡ್ಲಿಲ್ಲ. ನಾವು
ನಾವ್ ಎಷ್ಟೊತ್ತಿನ ವಿಚಾರ ಮಾಡ್ತಿದ್ದೀವಿ? ಸುಮಾರು ವರ್ಷಗಳ ಬಗ್ಗೆ ಮಾಡ್ತಾ ಇದೀವಿ. ಯಾರಾದ್ರೂ ಇವತ್ತು ಒಬ್ರು ನನಗೆ ನೆಕ್ಸ್ಟ್ ಹೊತ್ತಿಗೆ ಊಟಕ್ಕೇನು ಅಂತ ಚಿಂತೆ ಮಾಡ್ತಿದ್ದೀವ? ಈಗ ಊಟ ಮಾಡಿದ್ವಿ, ರಾತ್ರಿ ಊಟಕ್ಕೇನು ಅಂತ ನಾವು ಚಿಂತೆ ಮಾಡ್ತಿಲ್ಲ. ನಾಳೆ ಬೆಳಗ್ಗೆ ಊಟಕ್ಕೇನು ಅಂತ ಚಿಂತೆ ಮಾಡ್ತಿಲ್ಲ. ನಮ್ಗೆ ಗೊತ್ತು ಊಟಕ್ಕೆ ಎಷ್ಟು ಬೇಕು ಇದೆ ಅಂತ ಗೊತ್ತು. ನಾಳೆ ನಾನೇನ್ ಬಟ್ಟೆ ಹಾಕೊಳ್ಬೇಕು ಅಂತ ನಾವು ಚಿಂತೆ ಮಾಡ್ತಿದ್ದೀವ? ಇಲ್ಲ. ನಮಗೆ ಬಟ್ಟೆಗೆ ಎಷ್ಟು ಬೇಕು ಅಷ್ಟು ಇದೆ. ಊಟನೂ ಇದೆ, ಬಟ್ಟೆನೂ ಇದೆ. ಇರ್ಲಿಕ್ಕೆ ಜಾಗ ಇಲ್ಲ ಅಂತ ಚಿಂತೆ ಮಾಡ್ತಿದ್ದೀವ? ಇಲ್ಲ. ಇರ್ಲಿಕ್ಕೆ ಜಾಗನೂ ಇದೆ. ಮತ್ತೆ ಚಿಂತೆ ಮಾಡ್ತಿರೋದು ಯಾವ್ದಕ್ಕೆ? ಖುಷಿ ಕಳ್ಕೊಳ್ತಿರೋದು ಯಾವ್ದಕ್ಕೆ ನಾವು? ಹಾಗಿದ್ರೆ ಪ್ರಾಣಿಗಳು ಪಕ್ಷಿಗಳು ಏನ್ ಮಾಡ್ಲಿಲ್ಲ, ನೆಕ್ಸ್ಟ್ ಹೊತ್ತಿನ ಬಗ್ಗೆ ಚಿಂತೆ ಮಾಡ್ಲಿಲ್ಲ. ನಾವು ಎಷ್ಟೋ ವರ್ಷದ ನಂತರದ ಯೋಚನೆಯನ್ನ ಮಾಡ್ತಾ ಇದ್ದೀವಿ ಈಗಲೇ. ನಿಮ್ಮ ಮನೇಲಿ ಒಂದ್ ಸಣ್ಣ ಮಗು ಇದ್ರೆ ಏನ್ ವಿಚಾರ ಮಾಡ್ತೀರಾ ಅಂದ್ರೆ, ಆ ಮಗು 18 ವರ್ಷ ಆದ್ಮೇಲೆ ಅದಕ್ಕೆ ಏನೇನ್ ಬೇಕು ಅಂತ ಇವತ್ತೇನ್ ಮಾಡ್ತಿದ್ದೀವಿ? ಚಿಂತೆ ಮಾಡಿ ಮಾಡಿ ದುಃಖ ಪಡ್ತಿದ್ದೀವಿ ನಾವು. 18 ವರ್ಷದ ನಂತರ ಏನೇನಾಗಿರ್ತದೋ, ಅವ್ರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ. ಇವತ್ತು ಎಲ್ಲ ಇದ್ರೂನು, ಊಟ ಇದ್ರು, ಬಟ್ಟೆ ಇದ್ರು, ಇರ್ಲಿಕ್ಕೆ ಜಾಗ ಇದ್ರು, ಎಲ್ಲ ಇದ್ರು ನನಗೇನಿಲ್ಲ, ಖುಷಿ ಇಲ್ಲ ಅಂದ್ರೆ ನಾವು ಕೇವಲ ಭವಿಷ್ಯದ ಚಿಂತೆಯನ್ನ ಮಾಡಿ ವರ್ತಮಾನದ ಖುಷಿಯನ್ನ ಕಳ್ಕೊಳ್ತಿದ್ದೀವಿ. ಅದಕ್ಕೆ ನಮಗೆ ಇಂತಿಂತ ಸಣ್ಣ ಸಣ್ಣ ಪ್ಲೇಸ್ಗಳು ಬೇಕು ಖುಷಿ ಪಡ್ಲಿಕ್ಕೆ. ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅವು ಯಾವ್ದಾದ್ರು ಫಿಲಮಿಗೆ ಹೋಗ್ತದ, ಯಾವ್ದಾದ್ರು ಪಾರ್ಟಿ ಇಲ್ಲ, ನ್ಯಾಚುರಲ್ ಆಗಿ ಸದಾ ಹೇಗಿರ್ತವೆ, ಅವು ಖುಷಿಯಲ್ಲಿ ಇರ್ತದೆ. ಯಾಕೆಂದ್ರೆ ಅವಕ್ಕೆ ನೆಕ್ಸ್ಟ್ ಹೊತ್ತಿನ ಚಿಂತೆ ಇಲ್ಲ. ನಾವು ಖುಷಿಯಲ್ಲಿ ಇರಬೇಕು ಅಂದ್ರೆ ನಾವು ಏನ್ ಮಾಡಬಾರ್ದು, ಮುಂದಿನ ಚಿಂತೆಯನ್ನ ಬಿಡ್ಬೇಕು, ಮಾಡಬಾರ್ದು. ಆ ಚಿಂತೆ ಮಾಡ್ಲಿಲ್ಲ ಅಂದ್ರೆ ನಾವು ನಿರಂತರ ಖುಷಿಯಲ್ಲಿ ಇರ್ತೀವಿ. ಅವಾಗ ನಮಗೆ ಬೇರೆ ಬೇರೆ ಪ್ಲೇಸಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ಖುಷಿ ಪಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದ್ರ ಜೊತೆಗೆ ಇನ್ನೂ ಒಂದು ವಿಚಾರ ಅಂದ್ರೆ, ನಾವೇನು ನಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ದುಡ್ಡು ಕೊಟ್ಟು ನಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ತೋರಿಕೆಗೆ ಹೊರಗಡೆಯಿಂದ ನಗ್ತಿದ್ದೀವಿ, ಒಳಗಡೆ ಖುಷಿ ಇಲ್ವೇ ಇಲ್ಲ. ಎಲ್ಲಿಯವರೆಗೂ ಒಳಗಡೆ ಖುಷಿ ಇರೋದಿಲ್ವೋ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಈಗ ಒಳಗಡೆ ಮನಸ್ಸಿನಲ್ಲಿ ಏನಿದೆನೋ ಅದೇ ಚೆಹರೆಯಲ್ಲಿ ಕಾಣ್ತದೆ. ನನ್ನ ಮನಸ್ಸಿನಲ್ಲಿ ದುಃಖ ಇದೆ, ನಾನು ಹೊರಗಡೆ ನಗ್ಗೋ ಹಾಗೆ ತೋರಿಸ್ಕೊಂಡ್ರೂ ಕೂಡ ಚೆಹರೆಯಲ್ಲಿ ಏನ್ ಕಾಣಿಸ್ತದೆ? ಆರ್ಟಿಫಿಷಿಯಲ್. ಅದು ಚೆಹರೆಯಲ್ಲಿ ದುಃಖ ಕಾಣಿಸ್ತದೆ. ನಾನು ಎಷ್ಟೇ ನಕ್ಕರು ನಾನ್ ನಗ್ತಾ ಇರೋದು ನಿಜವಾದ ನಗು ಅಲ್ಲ ಅಂತ ಎಲ್ರಿಗೂ ಗೊತ್ತಾಗ್ತದೆ. ಅದೇ ಒಳಗಡೆ ಖುಷಿ ಇತ್ತು ಅಂದ್ರೆ ನಮ್ ಚೆಹರೆಯಲ್ಲಿ ಸ್ವಾಭಾವಿಕವಾಗಿ ಕಾಣಿಸ್ತದೆ. ಈಗ ಯಾರಾದ್ರೂ ನಮಗ್ ಸಿಕ್ಕ್ರೆ ನೀವು ಹೇಗಿದ್ದೀರಾ ಅಂತ ಕೇಳಿದಾಗ ನಾವು ಖುಷಿಯಲ್ಲಿ ಇದ್ದೀವಿ, ಚೆನ್ನಾಗಿದ್ದೀವಿ ಅಂದ್ರೂ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅನಿಸ್ತಾ ಇಲ್ಲ. ನಿಮ್ಮನ್ನ ನೋಡಿದ್ರೆ ಏನ್ ಕಾಣಿಸ್ತಾ ಇದೆ? ನಿಮ್ ಚೆಹರೆಯಲ್ಲಿ ದುಃಖ ಕಾಣಿಸ್ತಾ ಇದೆ, ಚಿಂತೆ ಕಾಣಿಸ್ತಾ ಇದೆ. ಕೆಲವ್ರು ನೋಡಿದ್ರೆ ಕೆಲವ್ರು ಅಂದೇ ಬಿಡ್ತಾರೆ, ಏನಾಗಿದೆ ನಿಮಗೆ, ಯಾಕೆ ಹೀಗಿದ್ದೀರಾ ಅಂತಾರೆ. ಅಂದ್ರೆ ಏನ್ ಕಾಣಿಸ್ತಾ ಇದೆ ಮುಖದಲ್ಲಿ? ಚೆಹರೆಯಲ್ಲಿ ಆ ದುಃಖ, ಅಶಾಂತಿ ಸ್ಪಷ್ಟವಾಗಿ ಎಲ್ರಿಗೂ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ಅಂದ್ರೆ ಒಳಗಡೆ ಖುಷಿ ಇಲ್ಲ. ನಾವು ಹೊರಗಡೆಯಿಂದ ಬೇರೆ ಬೇರೆ ಸಾಧನಗಳನ್ನ ನಮ್ದನ್ನಾಗಿ ಮಾಡ್ಕೊಳ್ತಾ ಇದೀವಿ, ಬೇರೆ ಬೇರೆ ಸ್ಥಾನಗಳಿಗೆ ಹೋಗ್ತಾ ಇದೀವಿ ಖುಷಿ ಪಡ್ಲಿಕ್ಕೆ. ಆದ್ರೆ ಯಾವ ಸ್ಥಾನನೂ ನನಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಖುಷಿ ಪಡಬೇಕಂದ್ರೆ ಅದನ್ನು ಒಳಗಡೆಯಿಂದ ಜಾಗೃತ ಮಾಡ್ಕೊಳ್ಬೇಕೇ ಹೊರತು ಯಾವುದೋ ಒಂದು ಸ್ಥೂಲವಾದ ಸ್ಥಾನ, ಆ ಸ್ಥಾನದಲ್ಲಿ ಶಾಂತಿ ಇಲ್ಲ, ಪ್ಲೇಸ್ನಲ್ಲಿ ಶಾಂತಿ ಇಲ್ಲ, ಖುಷಿ ಇಲ್ಲ ಪ್ಲೇಸ್ನಲ್ಲಿ. ಆ ಪ್ಲೇಸ್ ನಮಗೆ ಹೇಗೆ ಖುಷಿ ಕೊಡ್ಲಿಕ್ಕಾಗ್ತದೆ? ಅಂದಮೇಲೆ ಎಲ್ಲಿ ಹುಡ್ಕೊಳ್ಬೇಕು? ನಮ್ಮೊಳಗೆ ಹುಡ್ಕೋಬೇಕೇ ಹೊರತು ಸ್ಥಾನದಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ ನಾವು 1 ಗಂಟೆ 2 ಗಂಟೆ ಮಾತ್ರ ಖುಷಿಯಲ್ಲಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಕ್ಕ, ಅಣ್ಣ, ಅಕ್ಕಂದಿರೋ, ತಮ್ಮಂದಿರೋ ಒಟ್ಟಿಗೆ ಇರ್ತೀವಿ. ಈಗ ತಂಗಿ ಮನೆ ತುಂಬಾ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಚೆನ್ನಾಗಿದೆ. ಅಣ್ಣನ ಮನೇಲಿ ಬಡತನ ಇದೆ, ಅವರಿಗೆ ಒಳ್ಳೆ ಆರೋಗ್ಯ ಇಲ್ಲ, ಏನಾದ್ರೂ ಒಂದು ಕುಂದುಕೊರತೆ ಇದೆ. ಆಗ ಏನಾಗುತ್ತೆ, ತಂಗಿ ಮನೇಲಿ ಎಲ್ಲ ಇದ್ರೂ ಕೂಡ ಆ ಅಣ್ಣನ ಮನೆ ನೋಡಿ ಅವರು ಕೊರಗ್ತಾರೆ, ದುಃಖದಿಂದ ಇರ್ತಾರೆ. ಆ ಒಂದು ವ್ಯವಸ್ಥೆಲಿ ನಾನ್ ಚೆನ್ನಾಗಿದ್ದೀನಿ, ನಮ್ಮವ್ರು ಚೆನ್ನಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಅಲ್ಲೇ ಕೊರಗ್ತಾರೆ. ನನ್ನ ಹತ್ರ ಎಲ್ಲ ಇದ್ರು ಅವರನ್ನು ನೋಡಿ ನಾವು ದಿನ ಕೊರಗ್ತಾ ಇರ್ತೀವಿ. ಆ ಸಮಯದಲ್ಲಿ ಹೇಗೆ ನಾವು ಆ ದುಃಖದಿಂದ ಹೊರಗೆ ಬರಬೇಕು? ವಾಸ್ತವದಲ್ಲಿ ಇವತ್ತು ಬಹಳ ಜನ, ಮೆಜಾರಿಟಿ ಜನ ಅವ್ರ ದುಃಖ ನೋಡಿ ದುಃಖ ಪಡ್ತಾ ಇಲ್ಲ. ಅವ್ರಿಗೆ ದುಃಖ ಇಲ್ಲ ಜೀವನದಲ್ಲಿ, ಅವ್ರಿಗೆಲ್ಲಾ ವ್ಯವಸ್ಥೆ ಇದೆ, ಮನೇಲೆಲ್ಲ ಸಂಬಂಧಿಗಳು ಚೆನ್ನಾಗಿದ್ದಾರೆ, ಹಣನೂ ಇದೆ, ಆರೋಗ್ಯನೂ ಇದೆ, ಎಲ್ಲ ಇದೆ, ಅವ್ರು ಚೆನ್ನಾಗಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ, ತಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ತಮ್ಮ ಸಂಬಂಧಿಗಳಿರ್ಬೋದು, ಅವ್ರ ಜೀವನದಲ್ಲಿ ಏನೋ ಕಷ್ಟ ಇದೆ, ಅವ್ರ ಜೀವನದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅದನ್ನ ನೆನಪು ಮಾಡ್ಕೊಂಡು ಇವ್ರು ಏನ್ ಮಾಡ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ. ವಾಸ್ತವದಲ್ಲಿ ಯಾರ ಜೀವನದಲ್ಲಿ ಅವ್ರಿಗೆ ಏನ್ ಸಿಕ್ಕಿದೆನೋ ಅದು ಅವರ ಕರ್ಮದ ಲೆಕ್ಕಾಚಾರ. ಈಗ ನನಗೇನೇನು ಸಿಕ್ಕಿದೇನೋ ಅದು ನನ್ನ ಕರ್ಮದ ಲೆಕ್ಕಾಚಾರ, ಅವ್ರಿಗೆ ಏನೇನು ಸಿಕ್ಕಿದೇನೋ ಅದು ಅವರ ಕರ್ಮದ ಫಲ. ಆದ್ರೆ ನಮ್ಮ ಜೀವನದಲ್ಲಿ ಅದನ್ನ ನೋಡಿ ನಾವು ದುಃಖ ಪಡೋದ್ರಿಂದ ಏನ್ ಲಾಭ ಆಗ್ತದೆ? ಬೇರೆಯವ್ರ ದುಃಖ ನೋಡಿ ಯಾವಾಗ ದುಃಖ ಪಡ್ಬೇಕಂದ್ರೆ ನನಗೆ ಆ ದುಃಖ ತಗೊಳ್ಳಿಕ್ ಸಾಧ್ಯ ಆದ್ರೆ, ಈಗ ನಮ್ಮ ಕೈಯಲ್ಲಿ ಶಕ್ತಿ ಇದೆನಾ ಅವ್ರದ್ದೆಲ್ಲ ದುಃಖ ತಗೊಂಡು ಅವ್ರಿಗೆ ಖುಷಿ ಕೊಡ್ಲಿಕ್ಕೆ ಆಗತ್ತಾ? ಯಾವ ವ್ಯಕ್ತಿಗೂ ಬೇರೆಯವ್ರ ದುಃಖ
ತಗೊಂಡು ಖುಷಿ ಕೊಡ್ಲಿಕ್ಕೆ ಆಗಲ್ಲ. ಈಗ ಉದಾಹರಣೆಗೆ ಯಾರಿಗೊಬ್ರಿಗೆ ಆರೋಗ್ಯ ಸರಿ ಇಲ್ಲ, ಈಗ ಅವ್ರಿಗೆ ಪೂರ್ತಿ ಆರೋಗ್ಯ ಕೊಟ್ಟು ಅವ್ರ ರೋಗ ತಗೊಳ್ಳೋ ಶಕ್ತಿ ನನಗಿದೆನಾ? ಇಲ್ಲ. ಈಗ ಅವ್ರಿಗೇನೋ ಬಡತನ ಇದೆ, ಅವ್ರು ದುಃಖ ಪಡ್ತಿದ್ದಾರೆ, ಅವ್ರಿಗೆಲ್ಲಾ ಹಣ ಕೊಟ್ಟು ನಾವು ಬಡತನವನ್ನ ತಗೊಳ್ಲಿಕ್ಕೆ ಆಗ್ತದ? ಇಲ್ಲ, ಆಗೋದಿಲ್ಲ. ಅವ್ರ ಜೀವನದಲ್ಲಿ ದುಃಖ ಇದೆ ಅಂತ ಅವ್ರಿಗೆ ಸುಖ ಕೊಟ್ಟು ಅವ್ರ ದುಃಖ ನಾವು ತಗೊಳ್ಲಿಕ್ಕೆ ಆಗ್ತದ? ಆಗಲ್ಲ. ಈಗ ಆಗಲ್ಲ. ತಂದೆ ತಾಯಿಗೆ ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ತಂದೆ ತಾಯಿ ಮಕ್ಕಳಿಗೋಸ್ಕರ ಎಲ್ಲಾ ಮಾಡ್ಕೊಡ್ಬೋದು. ಆದ್ರೆ ಮಕ್ಕಳ ಜೀವನದಲ್ಲಿ ದುಃಖ ಇದೆ ಅಂದ್ರೆ ತಂದೆ ತಾಯಿ ಆ ದುಃಖ ತಗೊಳ್ಲಿಕ್ಕೆ ಆಗಲ್ಲ. ಅದೇ ರೀತಿ ಮಕ್ಕಳಿಗೆ ಏನಾದ್ರೂ ರೋಗ ಬಂದಿದೆ ಅಂದ್ರೆ ತಂದೆ ತಾಯಿ ಮಕ್ಕಳ ರೋಗವನ್ನ ತಗೊಳ್ಲಿಕ್ಕೆ ಆಗಲ್ಲ. ಈಗ ನಮಗ್ ಯಾರಿಗೂ ಯಾರ ಕಷ್ಟವನ್ನು ತಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ರದ್ದು ತಂದೆ ತಾಯಿಗೆ ಮಕ್ಕಳು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಪ್ರತಿಯೊಬ್ರದ್ದು ಕರ್ಮದ ಲೆಕ್ಕಾಚಾರ ಬೇರೆ ಬೇರೆನೆ. ಕರ್ಮ ಅವ್ರ ಕರ್ಮಕ್ಕೆ ತಕ್ಕಂತ ಅವ್ರಿಗೆ ಫಲ ಸಿಕ್ಕಿರ್ತದೆ. ಇವತ್ತು ಪರಮಾತ್ಮ ನನಗೆಲ್ಲಾ ಕೊಟ್ಟಿದ್ದಾನೆ ಅಂದ್ರೆ ಅದು ನನ್ನ ಪೂರ್ವ ಜನ್ಮದ ಫಲ, ಪುಣ್ಯದ ಕರ್ಮದ ಫಲ. ಪುಣ್ಯ ಕರ್ಮದ ಫಲ ಅಂದ್ಮೇಲೆ ನಾನು ಹೇಗಿರ್ಬೇಕು? ನನಗೇನ್ ಸಿಕ್ಕಿದೇನೋ ಅದರಿಂದ ನಾನು ಖುಷಿಯಿಂದ ಇರಬೇಕು. ನನಗೆ ಸಾಧ್ಯ ಆದ್ರೆ ನಮಗೆ ಸಾಧ್ಯ ಆದ್ರೆ ಬೇರೆಯವರಿಗೆ ಸಹಾಯ ಮಾಡ್ಬೇಕು. ನನಗೆ ಶಕ್ತಿ ಇದ್ರೆ ನಾವು ಅವ್ರಿಗೆ ಸಹಾಯ ಮಾಡೋಣ. ಅವರಿಗೂ ಏನು ಒಳ್ಳೇದು ಮಾಡ್ಲಿಕ್ಕೆ ಆಗ್ತದೋ ಅದು ಒಳ್ಳೇದು ಮಾಡೋಣ. ನನಗೆ ಶಕ್ತಿ ಇಲ್ಲ ಅಂದ್ರೆ ಅವ್ರನ್ನ ನೋಡಿ ನೋಡಿ ಕೊರಗೋದ್ರಿಂದ ಇವತ್ತು ನನಗೇನು ಸಿಕ್ಕಿದನೋ ಆ ಖುಷಿನೂ ನಾನು ಕಳ್ಕೊಳ್ತೀನಿ. ಈಗ ಸಹಯೋಗ ಕೊಡಿ, ಅವ್ರಿಗೇನು ಮಾಡ್ಲಿಕ್ಕೆ ಆಗ್ತದೋ ಅದನ್ನ ಮಾಡಿ. ಆದ್ರೆ ಅವ್ರ ದುಃಖ ನಮಗೆ ಯಾವ ಕಾರಣಕ್ಕೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಬೇರೆಯವ್ರ ದುಃಖ ತಗೊಂಡು ನಾವೇನ್ ಮಾಡಬಾರ್ದು, ಯಾವತ್ತೂ ದುಃಖವನ್ನ ಪಡಬಾರದು. ಅವ್ರ ಬಲೆ ನಮ್ಮ ಮನೆಯವರೇ ಇರಬಹುದು, ಯಾರೇ ಇರಬಹುದು. ಆದರೆ ಜೀವನದಲ್ಲಿ ಅವ್ರ ದುಃಖದಲ್ಲಿದ್ದಾರೆ ಅಂದರೆ ಅವ್ರನ್ನ ಖುಷಿ ಪಡಿಸ್ಬೇಕಂದ್ರೆ ಫಸ್ಟ್ ನಾನು ಖುಷಿಯಲ್ಲಿರ್ಬೇಕು. ಹೌದು. ಈಗ ಮನೇಲಿ ಯಾರೋ ಒಬ್ರು ಸತ್ತಿರ್ತಾರೆ, ಸತ್ತಾಗ ಎಷ್ಟೋ ಜನ ಅಳ್ತಿರ್ತಾರೆ. ಈಗ ಆಲ್ರೆಡಿ ಅವ್ರಿಗೆ ಸಮಸ್ಯೆ ಇದೆ, ಅವ್ರು ದುಃಖದಲ್ಲಿದ್ದಾರೆ. ಅವ್ರನ್ನ ನೋಡಿ ನೋಡಿ ನಾನು ದುಃಖ ಪಡ್ತಾ ಇದ್ರೆ ಅವ್ರನ್ನ ದುಃಖದಿಂದ ದೂರ ಮಾಡೋರು ಯಾರು? ಅವ್ರನ್ನ ದುಃಖದಿಂದ ದೂರ ಮಾಡ್ಬೇಕಂದ್ರೆ ನಾನು ಹೇಗಿರ್ಬೇಕು? ಮೊದಲು ನಾನು ಖುಷಿಯಲ್ಲಿರ್ಬೇಕು. ನಾನು ಖುಷಿಯಲ್ಲಿದ್ದು ಅವ್ರಿಗೇನು ಕೊಡಬೇಕು? ಖುಷಿಯನ್ನ ಕೊಡಬೇಕು. ನಾವು ಏನು ಕಂಪೇರ್ ಮಾಡ್ಕೊಳ್ತಿದ್ದೀವಿ ಇಲ್ಲೂ ಅಂದರೆ ಅವ್ರ ಜೀವನದಲ್ಲಿ ವಸ್ತು ಇಲ್ಲ, ಅವ್ರ ಜೀವನದಲ್ಲಿ ಏನೋ ಇಲ್ಲ, ಅದಕ್ಕೆ ಅವ್ರು ಅಳ್ತಾ ಇದ್ದಾರೆ ಅಂದರೆ ನಾನು ಅದನ್ನ ನೋಡಿ ದುಃಖ ಪಡ್ತಾ ಇದ್ದೀನಿ. ಆದರೆ ಭೌತಿಕ ವಸ್ತುಗಳು ಯಾರಿಗೂ ಖುಷಿಯನ್ನ ಕೊಡೋದಿಲ್ಲ. ಈಗ ಉದಾಹರಣೆಗೆ ಒಂದು ಸೋಫಾ ನನಗೆ ಖುಷಿ ಕೊಡ್ಲಿಕ್ಕೆ ಆಗ್ತದ? ಅದು ಎಷ್ಟೇ ರೇಟಿಂದ ಇರಬಹುದು, ಅದ್ರ ಮೇಲೆ ಕುತ್ಕೊಂಡಾಗ ಏನ್ ಸಿಗ್ಬೋದು? ನನಗೆ ಆರಾಮ್ ಸಿಗ್ಬೋದು ಅಷ್ಟೇ. ಶರೀರಕ್ಕೆ ಆರಾಮ್ ಸಿಗ್ತದೆ. ಕಾರಲ್ಲಿ ಓಡಾಡಿದಾಗ ಶರೀರಕ್ಕೆ ಏನ್ ಸಿಗ್ತದೆ? ಕಂಫರ್ಟ್ ಆಗಿ ನಾನು ಓಡಾಡ್ತಿದ್ದೀನಿ. ಬಸ್ಸಲ್ಲಿ ಆಟೋದಲ್ಲಿ ಹೋದಾಗ ಏನ್ ಕಷ್ಟ ಆಗ್ತಿತ್ತು, ಕಾರಲ್ಲಿ ಅದು ಆಗಲ್ಲ, ನಾನು ಆರಾಮಾಗಿ ಓಡಾಡ್ತಿದ್ದೀನಿ ಅಂತ ಶರೀರಕ್ಕೆ ಆರಾಮ್ ಸಿಗ್ತದೆ. ಆದ್ರೆ ಮನಸ್ಸಿಗೆ ಖುಷಿ ಸಿಗಲ್ಲ. ಇವತ್ತು ನಮ್ದು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಇರಬಹುದು, ಎಷ್ಟೇ ದೊಡ್ಡ ಬಿಲ್ಡಿಂಗ್ ಇದ್ರು ಅದರಿಂದ ಏನ್ ಸಿಗ್ತದೆ? ಶರೀರಕ್ಕೆ ಆರಾಮಾಗಿರಬಹುದಷ್ಟೇ ಶರೀರ, ಆದ್ರೆ ಮನಸ್ಸಿಗೆ ಆ ಬಿಲ್ಡಿಂಗೂ ಖುಷಿ ಕೊಡ್ಲಿಕ್ಕಾಗಲ್ಲ, ಆ ಕಾರು ಖುಷಿ ಕೊಡ್ಲಿಕ್ಕಾಗಲ್ಲ ಮನಸ್ಸಿಗೆ. ಈಗ ಅಷ್ಟು ದೊಡ್ಡ ಮನೆ ಇದ್ದು, ಒಳ್ಳೆ ಕಾರ್ ಇದ್ದು, ಎಲ್ಲ ಇದ್ದು ನನ್ನ ಮನಸ್ಸಿನಲ್ಲಿ ಏನೋ ಚಿಂತೆ ಇದ್ರೆ ಆ ಮನೆಯಲ್ಲೂ ನನಗೇನು ಸಿಗಲ್ಲ? ಖುಷಿ ಸಿಗಲ್ಲ. ಆ ಕಾರಲ್ಲಿ ಓಡಾಡ್ತಿದ್ರು ನನಗೆ ಖುಷಿ ಸಿಗಲ್ಲ. ನಾವೇನ್ ಅನ್ಕೊಳ್ತಿದ್ದೀವಿ ಅಂದ್ರೆ ಅವ್ರ ಹತ್ರ ಇಲ್ಲ, ಅದಕ್ಕೆ ಅವ್ರು ಕಷ್ಟ ಪಡ್ತಿದ್ದಾರೆ, ಅಯ್ಯೋ ಅವ್ರ ಹತ್ರ ಇಲ್ವಲ್ಲ ಅಂತ ನಾನೇನ್ ಮಾಡ್ತಾ ಇದ್ದೀನಿ? ದುಃಖ ಪಡ್ತಾ ಇದ್ದೀನಿ. ಮೊದ್ಲು ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ವಸ್ತುಗಳು ನಮಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜಗತ್ತಿನಲ್ಲಿರೋ ಎಲ್ಲಾ ಜನ ಏನ್ ಮಾಡ್ತಾ ಇದ್ದಾರೆ? ತಮಗೆ ಬೇಕಾದ ಖುಷಿಯನ್ನು ವಸ್ತುಗಳಲ್ಲೇ ಹುಡುಕ್ತಾ ಇದ್ದಾರೆ. ಪ್ರತಿಯೊಬ್ಬರ ಬುದ್ಧಿಯಲ್ಲೂ ಏನ್ ವಿಚಾರ ಇದೆ? ನಾನ್ ಖುಷಿಯಲ್ಲಿ ಇರ್ಬೇಕಂದ್ರೆ ನನಗೆ ಇದೊಂದು ವಸ್ತು ಸಿಗಬೇಕು, ಅದ್ ಸಿಕ್ಕ್ರೇನೆ ನಾನು ಹೇಗಿರೋದು? ಖುಷಿಯಲ್ಲಿರೋದು. ಹೇಗೆ ನಾವು ಅವಾಗ್ಲೇ ತಾನೇ ಕೇಳಿದ್ವಿ, ಓದ್ ಮುಗಿದ್ರೇನೆ ಖುಷಿಯಲ್ಲಿದ್ದು ಅಂದ್ರೆ ಹಾಗೆ ಯಾವ್ದಾದ್ರು ಒಂದು ವಸ್ತು ಸಿಕ್ಕ್ರೇನೆ ನಾನು ಖುಷಿಯಲ್ಲಿರೋದು. ಅಂದ್ರೆ ಒಂದು ವಸ್ತು ಸಿಗೋದ್ರಲ್ಲಿ ಇನ್ನೊಂದು ವಸ್ತು ಬೇಕು, ಇನ್ನೊಂದು ವಸ್ತು ಸಿಗೋದಲ್ಲಿ ಇನ್ನೊಂದು ವಸ್ತು ಬೇಕು. ಈ ರೀತಿ ಇಚ್ಛೆಗಳ ಹಿಂದೆ ಹೋಗ್ಬೇಕಾದ್ರೆ ನಮಗೆಂದು ಖುಷಿ ಸಿಕ್ಕೋದಿಲ್ಲ. ನಮ್ಮ ಇಚ್ಛೆಗಳು ಪೂರ್ಣ ಆಗಲ್ಲ, ನಮಗೆ ಖುಷಿ ಸಿಗಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ? ನನ್ನ ಹತ್ರ ಎಲ್ಲ ಇದೆ ಆದ್ರೆ ಅವ್ರ ಹತ್ರ ಇಲ್ವಲ್ಲ ಅಂತ ಹೇಳಿ ನಾನೇನ್ ದುಃಖ ಪಡ್ತಾ ಇದ್ದೀನಿ. ಅವ್ರ ಹತ್ರ ಇಲ್ಲ ಅಂದ್ರೆ ಅವ್ರಿಗೆ ನಾನು ಬೇರೆ ಯಾವ ರೀತಿ ಖುಷಿ ಕೊಡಬಹುದು ಅಂತ ಹೇಳಿ ವಿಚಾರ ಮಾಡ್ಬೇಕೆ ಹೊರತು ಅವ್ರ ದುಃಖ ನೋಡಿ ಏನ್ ಮಾಡಬಾರದು? ನಾವು ದುಃಖವನ್ನ ಪಡಬಾರದು. ಆದ್ರೆ 90% ಜನ ಏನ್ ಮಾಡ್ತಾ ಇರೋದು? ಎಲ್ರೂ ದುಃಖ ಪಡ್ಲಿಕ್ಕೆ ಕಾರಣ ಏನು? ಯಾರೋ ಒಬ್ರು ಫ್ರೆಂಡ್ ಬರ್ತಾರೆ, ಅವ್ರ ಸಮಸ್ಯೆ ಹೇಳ್ತಾರೆ, ಅವ್ರ ಸಮಸ್ಯೆ ಅವ್ರು ಹೇಳಿದ ತಕ್ಷಣ ನಮ್ಮ ಮನ್ಸೆಲ್ಲ ಅಪ್ಸೆಟ್ ಆಗ್ಬಿಡ್ತದೆ, ನಾವು ದುಃಖಿಗಳಾಗ್ಬಿಡ್ತೀವಿ. ಅವ್ರ ಜೀವನದ ಯಾವುದೋ ಒಂದು ಮಾತನ್ನ ಕೇಳಿ ನಾವು ದುಃಖಿ ಆಗ್ತೀವಿ. ಅವ್ರು ಬಂದಿದ್ಯಾಕೆ? ನಾವು ದುಃಖ ಪಡ್ಲಿ ಅಂತ ಅವ್ರು ನಮ್ಮ ಹತ್ರ ಬಂದಿದ್ರ? ಅವ್ರು ಯಾಕೆ ಬಂದಿದ್ರು ಅಂದ್ರೆ ಇವ್ರ ಹತ್ರ ಹೋಗಿ ಮಾತಾಡಿದ್ರೆ ಇವ್ರು ನನಗೆ ಧೈರ್ಯ ತುಂಬ್ತಾರೆ, ಇವ್ರು ನನಗೆ ಮಾರ್ಗ ತೋರಿಸ್ತಾರೆ, ಹೇಗಾದ್ರೂ ಮಾಡಿ ಸಮಸ್ಯೆಯಿಂದ ಮುಕ್ತ ಆಗ್ಲಿಕ್ಕೆ ಮಾರ್ಗ ತೋರಿಸ್ತಾರೆ ಅಂತ ಅವ್ರು ನಮ್ಮ ಹತ್ರ ಬಂದಿದ್ರು. ನಾವೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ? ಅಯ್ಯೋ ಈ ರೀತಿ ಆಯ್ತು ಅಂತ ಅವ್ರು ನೋಡಿ ನಾವು ದುಃಖ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರೆ ಅವ್ರಿಗೆ ಸಮಸ್ಯೆಗೆ ಪರಿಹಾರ ಕೊಡೋರು ಯಾರು?
ನಾವೇನ್ ಮಾಡ್ಬೇಕು, ಅವರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂದ್ರೆ ಎಂತಹ ಪರಿಸ್ಥಿತಿ ಇದ್ರೂ ನಾವು ಮೊದಲು ಧೈರ್ಯವನ್ನ ಕಳ್ಕೊಳ್ಬಾರ್ದು. ಅವ್ರು ಎಂತಹ ಪರಿಸ್ಥಿತಿಯ ಮಧ್ಯದಲ್ಲಿದ್ರು ಅವರಿಗೆ ನಾವು ಸಹಜವಾಗಿ ಅದರಿಂದ ಹೊರಗೆ ಬರ್ಲಿಕ್ಕೆ ಏನೇನ್ ಮಾಡ್ಬೇಕು ಆ ಮಾರ್ಗ ತೋರಿಸ್ಬೇಕು. ಆದ್ರೆ ನಾನು ಖುಷಿಯನ್ನ ಕಳ್ಕೊಳ್ಬಾರ್ದು. ಈಗ ಉದಾಹರಣೆಗೆ ತಂದೆ ತಾಯಿ ಹತ್ರ ಬೇಕಾದಷ್ಟು ಸಂಪತ್ತಿದೆ, ಮಗಳಿಗೂ ಏನ್ ಮಾಡಿದ್ದಾರೆ, ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಹತ್ರ ಎಲ್ಲ ಇದೆ, ಮಗಳು ಚೆನ್ನಾಗಿರ್ಲಿ ಅಂತ ಎಲ್ಲ ಮದುವೆ ಮಾಡಿಕೊಟ್ಟಿದ್ದಾರೆ. ಮಗಳು ಆ ಮನೆಗೆ ಹೋಗ್ತಿದ್ದಂಗೆ ಒಂದು ವಾರದಲ್ಲೇ ಅವ್ರ ಮನೇಲಿ ಎಲ್ಲ ಲಾಸ್ ಆಗೋಯ್ತು, ಎಲ್ಲ ಲಾಸ್ ಆಯ್ತು. ಈಗ ಮಗಳ ಜೀವನದಲ್ಲಿ ಬಡತನ. ತಂದೆ ತಾಯಿ ಏನ್ ಮಾಡ್ತಿದ್ದಾರೆ, ನಮ್ಮ ಹತ್ರ ಎಲ್ಲ ಇದೆ, ನಮ್ಮ ಮಗಳ ಹತ್ರ ಏನು ಇಲ್ಲ ಅಂತ ಪ್ರತಿಕ್ಷಣ ಏನ್ ಮಾಡ್ತಾ ಇದ್ದಾರೆ, ದುಃಖ ಪಡ್ತಾನೆ ಇದ್ದಾರೆ. ಮತ್ತೇನ್ ಮಾಡ್ತಾರೆ, ಏನಾದ್ರೂ ಮಾಡೋರಿಗೆ ಏನಾದ್ರೂ ಕೊಡ್ಬೇಕು, ಅವ್ರಿಗೆ ಏನಾದ್ರೂ ಮಾಡ್ಬೇಕು ಅಂತ ಇವ್ರು ಏನಾದ್ರೂ ಮಾಡಿ ಕೊಡ್ತಿರ್ತಾರೆ. ಇವ್ರು ಕೊಟ್ರು ಅದ್ ಹೇಗೋ ಏನಾಗ್ತಿರ್ತದೆ, ಮತ್ತು ಅವ್ರು ಕಳ್ಕೊಳ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ಅವರ ಹಣೆ ಬರದಲ್ಲಿ ಅವ್ರು ಏನ್ ಬರ್ಕೊಂಡಿದ್ದಾರೋ ಅದೇ ಅವರಿಗೆ ಸಿಗೋದು. ಯಾಕೆಂದ್ರೆ ಅವ್ರ ಹಿಂದಿನ ಜನ್ಮದ ಕರ್ಮಕ್ಕೆ ತಕ್ಕಂತೆ ಇವತ್ತು ಅವ್ರಿಗೆ ಏನೇನ್ ಸಿಗ್ಬೇಕು ಅದೇ ಸಿಕ್ಕಿರ್ತದೆ. ಎಷ್ಟೋ ಬಾರಿ ಅದನ್ನ ತಂದೆ ಅರ್ಥ ಮಾಡ್ಕೊಂಡು ಅವಳ ಹಣೆ ಬರ, ಅವಳ ಅದೃಷ್ಟ ಅಂತ ತಂದೆ ಸುಮ್ನಿದ್ರು, ತಾಯಿಗೆ ಏನಿರ್ತದೆ, ಎಕ್ಸ್ಟ್ರಾ ಪ್ರೀತಿ ಇರ್ತದೆ ಮಗಳ ಮೇಲೆ. ತಂದೆ ಗೊತ್ತಾಗದಂತೆ ಏನ್ ಮಾಡ್ತಿರ್ತಾರೆ, ಕದ್ದು ಮುಚ್ಚಿನಾದ್ರೂ ಮಗಳಿಗೆ ಏನಾದ್ರೂ ಕೊಡ್ತಿರ್ತಾರೆ. ಅವ್ರು ಹೇಗ್ ಕೊಡ್ತಿರ್ತಾರೋ ಅದು ಯಾರೋ ಬಂದು ಅದು ಯಾರ್ದೋ ಪಾಲಾಗ್ತಾ ಇರ್ತದೆ. ಯಾಕೆ ಆ ರೀತಿ ಆಗ್ತದೆ ಅಂದ್ರೆ ಎಲ್ಲದಕ್ಕೂ ಏನಿರ್ಬೇಕು, ಅವ್ರು ಬರ್ಕೊಂಡು ಬಂದಿರ್ಬೇಕು. ಬರ್ಕೊಂಡು ಬಂದಿಲ್ಲ ಅಂದ್ರೆ ಇಲ್ಲಿ ನಾವ್ ಯಾರಿಗೂ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಯಾರಿಗಾದ್ರೂ ಆರೋಗ್ಯ ಕೊಡ್ಲಿಕ್ಕೆ ಆಗ್ತದ? ಅವ್ರ ಆರೋಗ್ಯವನ್ನ ಅವ್ರ ಪುಣ್ಯ ಕರ್ಮದಿಂದ ಅವ್ರು ಬರ್ಕೊಂಡು ಬಂದಿರ್ಬೇಕು. ಅವ್ರಿಗೆ ರೋಗ ಬಂದಿದೆ ಅಂದ್ರೆ ನಾವು ಆರೋಗ್ಯ ಕೊಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ನಾವು ಬುದ್ಧಿವಂತರನ್ನಾಗಿ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಯಾರಿಗಾದ್ರೂ ನಾವು ಒಂದೇ ಸರಿಗೆ ಅವ್ರ ತಲೆಯಲ್ಲಿ ವಿದ್ಯೆ ತುಂಬಿ ಅವ್ರನ್ನ ಬುದ್ಧಿವಂತರನ್ನ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಅವ್ರೇನ್ ಮಾಡ್ಕೊಂಡಿರ್ಬೇಕು, ಪಡ್ಕೊಂಡು ಬಂದಿರ್ಬೇಕು. ಬುದ್ಧಿವಂತರಾಗೋದನ್ನು ಪಡ್ಕೊಂಡು ಬಂದಿರ್ಬೇಕು. ಹಾಗೆಯೇ ಅವ್ರಿಗೆ ಎಷ್ಟು ಹಣ ಸಿಗಬೇಕು, ಎಂತ ಫ್ಯಾಮಿಲಿ ಸಿಗಬೇಕು, ಅದನ್ನೆಲ್ಲ ಅವ್ರು ಪಡ್ಕೊಂಡು ಬಂದಿರ್ಬೇಕು. ಅದು ಅವ್ರ ಕರ್ಮಕ್ಕನುಸಾರವಾಗಿ ಅವ್ರಿಗೆ ಏನೇನ್ ಸಿಕ್ಕಿದೆನೋ ಸಿಕ್ಕಿದೆ. ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ನೋಡಿ ನೋಡಿ ದುಃಖ ಪಡ್ತಿದ್ದೀನಿ. ದುಃಖ ಪಡೋದ್ರಿಂದ ಏನೂ ಲಾಭ ಇಲ್ಲ. ಲಾಭ ಆಗೋದಿಲ್ಲ ಅಂದಮೇಲೆ ನಾನು ದುಃಖ ಪಡ್ತಾ ನನ್ನ ಜೀವನವನ್ನ ದುಃಖಿಯಾಗಿ ಕಳ್ಕೊಂಡು ಖುಷಿಯನ್ನ ಪರ್ಮನೆಂಟ್ ಆಗಿ ಸಮಾಪ್ತಿ ಮಾಡ್ಕೊಳ್ಳೋ ಬದಲು ನಾನು ಏನೇನ್ ಸಾಧ್ಯನೋ, ಅವ್ರನ್ನ ಖುಷಿಯಲ್ಲಿ ತರ್ಲಿಕ್ಕೆ ಏನೇನ್ ಸಾಧ್ಯನೋ ಅದನ್ನೆಲ್ಲ ಮಾಡೋಣ. ಆದ್ರೆ ನಾವು ಖುಷಿಯಲ್ಲಿರೋಣ, ಅವರಿಗೂ ಖುಷಿಯನ್ನ ಕೊಡೋಣ. ಈ ನಮ್ ಸ್ಟ್ರೆಸ್ ಜೀವನದಲ್ಲಿ ಲಾಫಿಂಗ್ ಕ್ಲಬ್ ಅಥವಾ ಪಾರ್ಟಿ, ಒಂದ್ ಫಿಲಮ್ ನೋಡಿ ಎಂಟರ್ಟೈನ್ಮೆಂಟ್ ತಗೊಂಡು ಖುಷಿ ಹುಡ್ಕೊಂಡು ಹೋಗ್ತಾ ಇದೀವಿ, ಅದು ಸಿಕ್ತಿಲ್ಲ. ಬೇರೆ ನಮ್ಮವ್ರನ್ನ ನೋಡಿ ದುಃಖ ಪಡ್ತಾ ಇದೀವಿ, ಅದರಿಂದನೂ ಹೊರಗೆ ಬರಕ್ ಆಗ್ತಾ ಇಲ್ಲ. ಈಗ ನಾವು ಬೇಸಿಕ್ ಆಗಿ ನಮ್ಮ ಮನೆಯಲ್ಲಿ ನಮ್ಮ ದಿನನಿತ್ಯದಲ್ಲಿ ನಾವು ನಮ್ಮ ಖುಷಿನ ಒಂದು ಬೇಸಿಕ್ ಸ್ಟೆಪ್ ಆಗಿ ಹೇಗೆ ತಗೋಬಹುದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ವಾಸ್ತವದಲ್ಲಿ ನಾವು ಫಸ್ಟು ಖುಷಿ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು. ಈಗ ನೀವೇನೆಲ್ಲ ಹೇಳಿದ್ರಲ್ವಾ, ಬೇರೆ ಬೇರೆ ಪ್ಲೇಸಿಗೆ ಹೋಗಿ, ಫಿಲಮ್ಗೆ ಹೋದಾಗ, ಪಾರ್ಟಿಗೆ ಹೋದಾಗ ಅಲ್ಲಿ ಹುಡ್ಕೊಂಡು ಹೋಗ್ತಿದ್ದೀವಿ, ನಾವು ಜನರ ಹತ್ರನೂ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇನು ಹುಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಹುಡ್ಕೊಂಡು ಹೋಗ್ತಿರೋದು ಯಾಕೆಂದ್ರೆ ಕಳ್ಕೊಂಡಿದ್ದೀವಿ, ಖುಷಿಯನ್ನ ಕಳ್ಕೊಂಡಿದ್ದೀವಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಸ್ಥಾನದಲ್ಲಿ ಆ ಖುಷಿಯನ್ನ ಹುಡುಕ್ತಾ ಇದ್ದೀವಿ. ಕೆಲವರು ವಸ್ತುಗಳಲ್ಲಿ ಹುಡುಕ್ತಿದ್ದಾರೆ, ಕೆಲವರು ವ್ಯಕ್ತಿಗಳಲ್ಲಿ ಹುಡುಕ್ತಿದ್ದಾರೆ ಆ ಖುಷಿಯನ್ನ, ಕೆಲವರು ಬೇರೆ ಬೇರೆ ಸ್ಥಾನಗಳಲ್ಲಿ ಹುಡುಕ್ತಿದ್ದಾರೆ. ವಾಸ್ತವದಲ್ಲಿ ಆ ಖುಷಿ ಎಲ್ಲಿದೆ? ನಾವು ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ ಅಂದ್ರೆ, ನನ್ನ ಮನಸ್ಸಿಗೆ ಖುಷಿ ಇಲ್ಲ. ಹೌದು, ಹೇಳ್ಬೇಕಾದ್ರೆ ಬರೀ ನನ್ನ ಕಣ್ಣಿಗೆ ಖುಷಿ ಇಲ್ಲ ಅನ್ನಲ್ಲ, ನಾವು ನನ್ನ ಕೈ ಖುಷಿ ಇಲ್ಲ ಅನ್ನಲ್ಲ, ನನ್ನ ಮನಸ್ಸಿಗೆ ಖುಷಿ ಇಲ್ಲ ಅಂತೀವಿ. ನನ್ನ ಮನಸ್ಸಿಗೆ ಖುಷಿ ಇಲ್ಲ ಅಂದ್ರೆ ಮನಸ್ಸು ಎಲ್ಲಿದೆ? ಹೊರಗಿದೆನೋ ಒಳಗಿದೆ? ಮನಸ್ಸು ಒಳಗಿದೆ. ನಾನು ಖುಷಿಯನ್ನು ಎಲ್ಲಿ ಹುಡುಕ್ತಾ ಇದ್ದೀನಿ? ಹೊರಗಡೆ ಹುಡುಕ್ತಾ ಇದ್ದೀನಿ. ವಸ್ತುಗಳಲ್ಲಿ ಖುಷಿಯನ್ನು ಹುಡುಕ್ತಾ ಇದ್ದೀನಿ, ವ್ಯಕ್ತಿಗಳಲ್ಲಿ ಖುಷಿಯನ್ನು ಹುಡುಕ್ತಿದ್ದೀನಿ, ಸ್ಥಾನದಲ್ಲಿ ಖುಷಿಯನ್ನು ಹುಡುಕ್ತಿದ್ದೀನಿ. ಆದ್ರೆ ಕಳ್ಕೊಂಡಿರೋದೆಲ್ಲಿ? ಒಳಗಡೆ. ಒಳಗಡೆ ಮನಸ್ಸಿನಲ್ಲಿ ಖುಷಿ ಕಳ್ಕೊಂಡಿದ್ದೀನಿ ಅಂದ್ರೆ ಮನಸ್ಸಿನ ಒಳಗಡೆನೆ ಆ ಖುಷಿಯನ್ನು ಹುಡುಕ್ಬೇಕು. ಹೇಗೆ ಹುಡುಕೊಳ್ಳೋದು? ಮನಸ್ಸಿನ ಒಳಗಡೆ ಆ ಖುಷಿಯನ್ನು ಹುಡುಕೋದು ಹೇಗೆ ಅಂದ್ರೆ, ನಾವು ಯಾವಾಗ್ಲೂ ಒಂದು ವಿಚಾರ ಮಾಡ್ತೀವಿ. ಮನಸ್ಸಿನ ಕೆಲಸನೇ ವಿಚಾರ ಮಾಡೋದು. ನಮ್ಮ ಮನಸ್ಸಿನಲ್ಲಿ ನಿರಂತರ ಯಾವ ವಿಚಾರ ನಡೀತಾ ಇದೆ ಅಂದ್ರೆ, ನನ್ನ ಜೀವನದಲ್ಲಿ ಯಾವಾಗ್ಲೂ ದುಃಖ, ನನ್ನ ಜೀವನದಲ್ಲಿ ಯಾವಾಗ್ಲೂ ದುಃಖ, ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ ಅನ್ನೋದು ಕಂಟಿನ್ಯೂಸ್ ಆಗಿ ನಡೀತಾ ಇರೋ ವಿಚಾರ. ಎಲ್ಲರ ಮನಸ್ಸಿನಲ್ಲೂ ನನಗೆ ಖುಷಿ ಇಲ್ಲ, ನನಗೆ ಖುಷಿ ಇಲ್ಲ, ನನ್ನ ಮನಸ್ಸಿಗೆ ಖುಷಿ ಇಲ್ಲ ಅಂತ ಕಂಟಿನ್ಯೂಸ್ ಆಗಿ ನಾವು ಒಂದು ವಿಚಾರ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ಅನೇಕ ವರ್ಷದಿಂದ ನನ್ನ ಜೀವನದಲ್ಲಿ ದುಃಖ ದುಃಖ, ಖುಷಿ ಇಲ್ಲ ಖುಷಿ ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ದೀವಿ. ವಾಸ್ತವದಲ್ಲಿ ನೋಡಿದ್ರೆ ನಮ್ಮ ಜೀವನದಲ್ಲಿ ಪರ್ಮನೆಂಟ್ ಆಗಿ ಯಾವಾಗ್ಲೂ ದುಃಖ ಇತ್ತಾ? ಒಂದಿನನೂ ಖುಷಿ ಇರ್ಲಿಲ್ವಾ ನಮಗೆ? ನಾವು ಈಗ ಹೇಳ್ತಿರೋದೇನು ಅಂದ್ರೆ, ನನಗೆ ಯಾವಾಗ್ಲೂ ದುಃಖ ಅಂತಿದ್ದೀವಿ. ನಮ್ಮ ಜೀವನದಲ್ಲಿ ಎಷ್ಟೋ ಫಂಕ್ಷನ್ಗಳನ್ನ ಮಾಡಿದ್ದೀವಿ, ಎಷ್ಟೋ ಸಂಬಂಧಿಗಳ ಜೊತೆಗೆ ಎಷ್ಟೋ ದಿನ ಕಳೆದಿದ್ದೀವಿ. ಅವತ್ತೆಲ್ಲ ನಮಗೆ ಒಳ್ಳೇದಾಗಿತ್ತು, ಖುಷಿ ಇತ್ತು. ಅದೇನ್ ಖುಷಿ ಇತ್ತೋ ಅದು ಯಾವುದು ಇವತ್ತು ನಮಗೆ ನೆನಪಿಲ್ಲ. ಏನೇನ್ ದುಃಖ ಪಟ್ಟಿದ್ವೋ ಆ ಎಲ್ಲಾ ದಿನಗಳು
ನೆನಪಿದೆ. ಅದನ್ನು ಇವತ್ತು ಏನ್ ಮಾಡ್ತಾ ಇದ್ದೀವಿ? ನನಗೆ ದುಃಖ, ನನಗೆ ದುಃಖ, ನನ್ನ ಜೀವನದಲ್ಲಿ ಯಾವಾಗ್ಲೂ ದುಃಖ, ನನ್ನ ಮನಸ್ಸಿಗೆ ಯಾವಾಗ್ಲೂ ದುಃಖ ಅಂತ ನಿರಂತರ ವಿಚಾರ ಮಾಡ್ತಿರೋರು ಯಾರು? ನಾವೇ. ನನಗೆ ದುಃಖ, ನನಗೆ ದುಃಖ, ನನಗೆ ದುಃಖ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಇದು ಒಂದು ವಿಚಾರ. ಯಾವುದು? ನನ್ನ ಮನಸ್ಸಿಗೆ ಖುಷಿ ಇಲ್ಲ, ನನ್ನ ಮನಸ್ಸು ಯಾವಾಗ್ಲೂ ದುಃಖದಲ್ಲಿದೆ, ನನ್ನ ಜೀವನದಲ್ಲಿ ಯಾವಾಗ್ಲೂ ದುಃಖ ಅನ್ನೋದು ಒಂದು ವಿಚಾರ. ಯಾರು ಮಾಡ್ತಿರೋದು? ನಾವು ಮಾಡ್ತಾ ಇರೋದು. ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ವಿಚಾರ ಏನು ಅಂದ್ರೆ, ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಖುಷಿ ಇದೆ, ನನ್ನ ಜೀವನದಲ್ಲಿ ಯಾವಾಗ್ಲೂ ಖುಷಿ ಇದೆ, ನಾನು ಯಾವಾಗ್ಲೂ ಖುಷಿಯಲ್ಲಿದ್ದೀನಿ ಅನ್ನೋದು ಒಂದು ವಿಚಾರ. ಇದನ್ನ ಕ್ರಿಯೇಟ್ ಮಾಡ್ತಿರೋರು ನಾವೇ. ಹೌದು. ನನಗೆ ದುಃಖ, ಖುಷಿ ಇಲ್ಲ ಅನ್ನೋದನ್ನ ಕ್ರಿಯೇಟ್ ಮಾಡ್ತಿರೋರು ನಾವೇ. ಇವತ್ತಿನಿಂದ ಇನ್ನೊಂದು ವಿಚಾರ, ನನ್ನ ಮನಸ್ಸಿನಲ್ಲಿ ಖುಷಿ ಇದೆ, ನನ್ನ ಜೀವನದಲ್ಲಿ ಖುಷಿ ಇದೆ, ನಾನು ಸದಾ ಖುಷಿಯಲ್ಲಿದ್ದೀನಿ ಅನ್ನೋ ಒಂದು ವಿಚಾರ. ಈ ವಿಚಾರ ಬಿಟ್ಟು ಈ ವಿಚಾರವನ್ನು ನಾವು ಮಾಡ್ತಾ ಹೋದ್ರೆ, ಈಗೇನು ವಿಚಾರ ಮಾಡ್ತಾ ಇದ್ದೀವಿ? ಖುಷಿ ಇಲ್ಲ, ಖುಷಿ ಇಲ್ಲ, ದುಃಖ ದುಃಖ ಅಂತಿದ್ದೀವಿ. ಅದ್ರ ಬದಲು ನನ್ನ ಜೀವನದಲ್ಲಿ ಖುಷಿ ಇದೆ, ಖುಷಿ ಇದೆ, ನನ್ನ ಮನಸ್ಸಿನಲ್ಲಿ ಖುಷಿ ಇದೆ ಅಂತ ವಿಚಾರ ಮಾಡ್ತಾ ಹೋದ್ರೆ ಅವಾಗೇನಾಗ್ತಾ ಹೋಗ್ತದೆ? ದುಃಖ ದೂರ ಆಗ್ತದೆ, ಖುಷಿ ಜಾಸ್ತಿ ಆಗ್ತದೆ. ಖುಷಿ ಅನ್ನೋದು ಎಲ್ಲೋ ದೇಹದ ಯಾವುದೋ ಒಂದು ಪಾರ್ಟಲ್ಲಿ ಇಲ್ಲ, ಅದು ನಮ್ಮ ಮನಸ್ಸಿನ ವಿಚಾರದಲ್ಲೇ ಇರೋದು. ನಾನೇನ್ ಮಾಡ್ಬೇಕು? ನನಗೆ ಖುಷಿ ಇದೆ, ಖುಷಿ ಇದೆ, ನಾನು ಖುಷಿಯಲ್ಲಿದ್ದೇನೆ ಅನ್ನುವಂತಹ ವಿಚಾರವನ್ನ ಕ್ರಿಯೇಟ್ ಮಾಡಬೇಕು. ಯಾಕೆಂದ್ರೆ ಖುಷಿ ಅನ್ನೋದು ಒಂದು ಔಷಧಿ ಇದ್ದಂತೆ. ಎಂತಹ ಪೇಷಂಟ್ ಆಗಿದ್ರು ಖುಷಿಯಂತಹ ಒಳ್ಳೆ ಔಷಧಿ ಯಾವುದೂ ಇಲ್ಲ. ಯಾರ ಜೀವನದಲ್ಲಿ ಖುಷಿ ಇರ್ತದೋ ಅವ್ರ ಜೀವನದಲ್ಲಿ ಕಾಯಿಲೆಗಳೇ ಇರೋದಿಲ್ಲ. ಖುಷಿ ಒಂದು ಔಷಧಿ ಇದ್ದಂಗೆ, ಖುಷಿ ಒಂದು ಪೌಷ್ಟಿಕ ಆಹಾರ ಇದ್ದಂತೆ. ಖುಷಿ ಅನ್ನೋ ಊಟ ಯಾರು ಮಾಡ್ತಾರೋ ಅವ್ರ ಜೀವನದಲ್ಲಿ ಅವರಿಗೆ ರೋಗಗಳೇ ಇಲ್ಲ. ಅಂದ್ರೆ ನಾವೇನ್ ಮಾಡ್ಬೇಕು? ಖುಷಿ ಅನ್ನೋ ಊಟನೂ ಮಾಡ್ಬೇಕು, ಖುಷಿ ಅನ್ನೋ ಔಷಧಿಯನ್ನು ತಗೊಳ್ಬೇಕು. ಅಂದ್ರೆ ಯಾವಾಗ್ಲೂ ಖುಷಿಯಲ್ಲಿದ್ರೆ 75% ಕಾಯಿಲೆ ಸ್ವತಃ ಏನಾಗ್ಬಿಡ್ತದೆ? ದೂರ ಆಗ್ಬಿಡ್ತದೆ. ಮತ್ತೆ ನಾನ್ ಯಾವಾಗ್ಲೂ ಖುಷಿಯಲ್ಲಿದ್ರೆ ನನ್ನನ್ನು ನೋಡಿ ಅನೇಕರು ಖುಷಿ ಪಡ್ತಾರೆ. ಈಗ ಎಲ್ರಿಗೂ ಮನೆಯಲ್ಲಿ ಅನುಭವ ಇದೆ. ಯಾರಾದ್ರೂ ಒಬ್ರು ಯಾವಾಗ್ಲೂ ದುಃಖ ಪಡ್ತಾ ಇದ್ರೆ ಮನೇಲಿ ಉಳಿದವರಿಗೂ ಖುಷಿಯಿಂದ ಇರ್ಲಿಕ್ಕೆ ಆಗಲ್ಲ. ನಾವು ಒಬ್ರು ಖುಷಿಯಲ್ಲಿದ್ರೆ ನಮ್ಮನ್ನ ನೋಡಿ ಎಲ್ರು ಏನ್ ಮಾಡ್ತಾರೆ? ತಮ್ಮ ದುಃಖವನ್ನ ಮರೆತು ಖುಷಿಯಲ್ಲಿರ್ತಾರೆ. ಅಂದ್ಮೇಲೆ ನಾನ್ ಏನ್ ಮಾಡ್ಬೇಕು? ಫಸ್ಟ್ ನಾನ್ ಖುಷಿಯಲ್ಲಿದ್ದು ಖುಷಿ ಅನ್ನೋ ಔಷಧಿಯನ್ನ ನಾನ್ ತಗೊಂಡು ಬೇರೆಯವ್ರಿಗೂ ಏನ್ ಕೊಡ್ಬೇಕು? ಖುಷಿ ಕೊಡ್ಬೇಕು. ಆ ಖುಷಿ ಕೊಡ್ಬೇಕಂದ್ರೆ ಮೊದ್ಲು ನನ್ನ ಹತ್ರ ಇರ್ಬೇಕು. ಯಾವುದೇ ವಸ್ತು ಕೊಡ್ಬೇಕಂದ್ರೆ ಯಾರ ಹತ್ರ ಇರ್ಬೇಕು? ಫಸ್ಟ್ ಅದು ನಮ್ಮ ಹತ್ರ ಇರ್ಬೇಕು. ಅದು ಇರ್ಬೇಕಂದ್ರೆ ನಾವು ನಮ್ಮ ಸಂಕಲ್ಪವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು. ನನ್ನ ಜೀವನದಲ್ಲಿ ಖುಷಿ ಇದೆ, ನನ್ನ ಮನಸ್ಸಿನಲ್ಲಿ ಖುಷಿ ಇದೆ ಅನ್ನೋ ಸಂಕಲ್ಪವನ್ನ ನಾವು ರಚನೆ ಮಾಡ್ತಾ ಹೋದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 21 ಬಾರಿ ನಾನು ಖುಷಿಯಲ್ಲಿದ್ದೇನೆ, ನನ್ನ ಮನಸ್ಸು ಖುಷಿಯಲ್ಲಿದೆ ಅನ್ನುವಂತಹ ಒಂದೇ ವಿಚಾರವನ್ನ ಮಾಡಿದ್ರೆ ಇಡೀ ದಿನ, ಅದೇನು ಬೆಳಗ್ಗೆ 21 ಬಾರಿ ಸಂಕಲ್ಪ ಮಾಡ್ತೀವೋ ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸ್ವೀಕಾರ ಮಾಡ್ತದೆ. ಆಗ ಇಡೀ ದಿನ ಏನಾಗ್ತದೆ? ನಮಗೆ ಖುಷಿ ಇರ್ತದೆ. ಈ ರೀತಿ ಪ್ರತಿದಿನ ಮಾಡೋದ್ರಿಂದ ನಾವು ಖುಷಿಯಲ್ಲಿರ್ತೀವಿ. ನಾವು ಖುಷಿಯಲ್ಲಿದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ? ಖುಷಿನೇ ಕೊಡ್ತೀವಿ. ಆದ್ರೆ ವಾಸ್ತವದಲ್ಲಿ ವರ್ತಮಾನ ಸಮಯದಲ್ಲಿ ನನಗೆ ದುಃಖ ಇರೋದಕ್ಕೆ ನಾನು ಬೇರೆಯವ್ರಿಗೆ ಏನ್ ಕೊಡ್ತಾ ಇದ್ದೀನಿ? ದುಃಖ ಕೊಡ್ತಾ ಇದ್ದೀನಿ. ನಾನ್ ದುಃಖದಲ್ಲಿದ್ದು ಬೇರೆಯವ್ರಿಗೆ ಏನ್ ಕೊಡ್ತಾ ಇದ್ದೀನಿ? ದುಃಖವನ್ನ ಕೊಡ್ತಾ ಇದ್ದೀನಿ. ಅದಕ್ಕೆ ನಾವು ಅದನ್ನ ಚೇಂಜ್ ಮಾಡ್ಕೊಳ್ಬೇಕು. ನಾನು ಖುಷಿಯಲ್ಲಿರ್ಬೇಕು, ಬೇರೆಯವ್ರಿಗೆ ಏನ್ ಕೊಡ್ಬೇಕು? ಖುಷಿ ಕೊಡ್ಬೇಕು. ಅಂದ್ರೆ 2 ಮಾತನ್ನ ನಾವು ಕಲಿಬೇಕು. ಒಂದು, ಖುಷಿಯಲ್ಲಿದ್ದು ಖುಷಿ ಕೊಡ್ಬೇಕು. ನಾವೆಂದು ದುಃಖ ಕೊಡಬಾರ್ದು, ದುಃಖ ತಗೊಳ್ಳೂಬಾರ್ದು. ನಮ್ಮ ಜೀವನದಲ್ಲಿ ನಾವು ಇದೆರಡೂ ತಪ್ಪು ಮಾಡ್ತೀವಿ. ಕೆಲವೊಮ್ಮೆ ನಾವು ಕೊಡ್ತೀವಿ ದುಃಖವನ್ನ, ಕೆಲವೊಮ್ಮೆ ತಗೊಳ್ತೀವಿ. ಮತ್ತೆಷ್ಟೋ ಬಾರಿ ನೀವು ಈ ಮಾತನ್ನು ಹೇಳ್ತೀರಾ, ನಾವೇನೋ ಕೊಡಲ್ಲ ಆದ್ರೆ ಅವ್ರು ಕೊಡ್ತಾರೆ, ಏನ್ ಮಾಡೋದು? ಅವ್ರು ಕೊಡ್ತಿದ್ದಾರೆ, ನಾವೇನ್ ಮಾಡೋದು ಅಂತ ಕೂಡ ನಾವು ಹೇಳ್ತೀವಿ. ಬೇರೆಯವರು ದುಃಖ ಕೊಟ್ಟರು ಕೂಡ ತಗೊಳ್ಬೇಕು ಅಂತ ಏನೂ ಇಲ್ಲ. ಈಗ ಯಾರಾದ್ರೂ ಯಾವ್ದಾದ್ರು ವಸ್ತು ಕೊಟ್ರೆ ಅದನ್ನ ನಾನು ತಗೊಂಡ್ರೆ ಮಾತ್ರ ಅದು ನಂದು, ನಾನು ತಗೊಳ್ಳೇ ಇಲ್ಲ ಅಂದ್ರೆ ನಂದಲ್ಲ. ಈ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಮ್ಮೆ ಬುದ್ಧನ ಎದುರುಗಡೆ ಒಬ್ಬ ವ್ಯಕ್ತಿ ಬಂದು ಅವ್ರನ್ನ ಅರ್ಧ ಗಂಟೆ ಬೈದ ಮೇಲೆ ಬುದ್ಧ ಹೇಗೆ ಮುಗುಳ್ ನಗ್ತಾ ಇದ್ರು, ಅರ್ಧ ಗಂಟೆ ಆದ್ಮೇಲೂ ಹಾಗೆ ಮುಗುಳ್ ನಗ್ತಾ ಇದ್ರು. ಅವರು ಸ್ವಲ್ಪನೂ ರಿಯಾಕ್ಷನ್ನೇ ತೋರಿಸ್ಲಿಲ್ಲ. ಅರ್ಧ ಗಂಟೆ ಬೈದ್ಮೇಲೆ ಅವನಿಗೆ ಟೆನ್ಷನ್ ಆಯ್ತು. ಅವ್ನು ಕೇಳ್ದ, ಇಷ್ಟು ಬೈತಿದ್ದೀನಿ, ಏನು ಉತ್ತರ ಕೊಡ್ಬೇಕು ಅನಿಸ್ತಾ ಇಲ್ವಾ, ನಿಮಗೆ ಸಿಟ್ಟೇ ಬರ್ತಾ ಇಲ್ವಾ ಅಂತ. ಅವಾಗ ಬುದ್ಧ ಒಂದೇ ಮಾತು ಹೇಳಿದ್ರು, ನೀನ್ ಏನೇನ್ ಕೊಟ್ಟಿಯೋ ನಾನು ಯಾವ್ದನ್ನು ತಗೊಂಡಿಲ್ಲ ಅಂದ್ರೆ ಅದು ಯಾರ ಹತ್ರ ಉಳಿತು? ನಿನ್ನ ಹತ್ರನೇ ಉಳಿತು. ಅಂದ್ಮೇಲೆ ನಾನ್ ಹೇಗೆ ದುಃಖಿ ಆಗ್ಲಿಕ್ಕೆ ಆಗ್ತದೆ? ಹಾಗೆ ಬೇರೆಯವ್ರು ನಮಗೆ ದುಃಖ ಕೊಡ್ಲಿಕ್ಕೆ ಬರ್ತಾರೆ ನಿಜ. ಈಗ ಅವ್ರ ಶಬ್ದ ನಾವು ತಗೊಂಡ್ರೆ, ಅವ್ರು ಕೊಟ್ಟಿದ್ದನ್ನ ನಾವು ತಗೊಂಡ್ರೆ ನಮಗೆ ದುಃಖ. ನಾವು ತಗೊಳ್ಳೇ ಇಲ್ಲ ಅಂದ್ರೆ, ಯಾರಾದ್ರೂ ವಸ್ತು ಕೊಡ್ಲಿಕ್ಕೆ ಬಂದಾಗ ನಾವು ತಗೊಳ್ಳಿಲ್ಲ ಅಂದ್ರೆ ಅದು ಅವ್ರ ಹತ್ರನೇ ಇರ್ತದೆ. ಹಾಗೆ ದುಃಖ ಕೊಡ್ಲಿಕ್ಕೆ ಬಂದಾಗ ನಾನು ತಗೊಂಡ್ಲಿಲ್ಲ ಅಂದ್ರೆ ನಾನು ಯಾವಾಗ್ಲೂ ಹೇಗಿರ್ತೀನಿ? ಖುಷಿಯಲ್ಲೇ ಇರ್ತೀನಿ. ಒಂದು ಖುಷಿಯಲ್ಲಿರ್ಬೇಕು, ಇನ್ನೊಂದ್ ಏನ್ ಮಾಡ್ಬೇಕು? ಖುಷಿ ಕೊಡ್ಬೇಕು. ಒಂದನೇದಾಗಿ ನಾನು ಸಂಕಲ್ಪ ಮಾಡ್ತಾ ಹೋಗ್ತೀನಿ, ನಾನು ಖುಷಿಯಲ್ಲಿರುವಂತಹ ಆತ್ಮ ಅಂತ. ಎರಡನೇದಾಗಿ ನಾವು ಮೆಡಿಟೇಷನ್ ಅನ್ನ ಮಾಡ್ತಾ ಕೂತ್ಕೊಂಡು
ಮೊದಲು ನಮ್ಮನ್ನು ನಾನು ಖುಷಿಯಲ್ಲಿರುವಂತಹ ಆತ್ಮ ಅಂತ ತಿಳ್ಕೊಂಡು, ಮಸ್ತಕದ ಮಧ್ಯದಲ್ಲಿ ನಾನೊಂದು ಆತ್ಮಜ್ಯೋತಿ, ಆತ್ಮದ ಒಳಗಡೆ ಏನಿದೆ ಖುಷಿ ಇದೆ, ನನ್ನೊಳಗಡೆನೆ ಖುಷಿ ಇದೆ ಅಂತ ಮೆಡಿಟೇಷನಲ್ಲಿ ನನ್ನೊಳಗಡೆ ನಾನು ಖುಷಿ ಅನುಭವವನ್ನು ಮಾಡಿ, ಎರಡನೇದಾಗಿ ಈ ಸೃಷ್ಟಿಯಲ್ಲಿ ನಮಗೆ ಖುಷಿ ಕೊಡೋ ಶಕ್ತಿ ಯಾರಿಗಿದೆ? ಖುಷಿಯ ಸಾಗರ ಅಂತ ಪರಮಾತ್ಮನಿಗೆ ಮಾತ್ರ ನಾವು ಹೇಳೋದು. ಅವ್ರ ಹತ್ರ ಎಷ್ಟಿದೆ? ಸಾಗರದಷ್ಟು ಖುಷಿ ಇದೆ. ಜನರ ಹತ್ರ ಖುಷಿ ಇಲ್ಲವೇ ಇಲ್ಲ. ಎಲ್ಲರ ಜೀವನದಲ್ಲೂ ದುಃಖ ಇದೆ. ನಾವು ಜನರ ಹತ್ರ ಖುಷಿ ಬೇಕು ಅಂತ ಹೋದರೆ ಸಿಗಲ್ಲ. ಅದಕ್ಕೆ ನಾವು ಮೆಡಿಟೇಷನಲ್ಲಿ ಕುತ್ಕೊಂಡು ಆ ಖುಷಿಯ ಸಾಗರನಾದ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ? ನನಗೆ ಸಾಗರದಷ್ಟು ಖುಷಿಯನ್ನು ಕೊಡ್ತಾ ಇದ್ದಾರೆ. ಆನಂದದ ಸಾಗರದಾದಂತಹ ಪರಮಾತ್ಮ ನನಗೆ ಅಪಾರ ಆನಂದವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಮೆಡಿಟೇಷನ್ನಲ್ಲಿ ಆ ಆನಂದ ಅಥವಾ ಖುಷಿಯನ್ನು ಪರಮಾತ್ಮನಿಂದ ಪಡ್ಕೊಂಡ್ರೆ ನಮ್ಮ ಮನಸ್ಸು ಯಾವಾಗಲೂ ಹೇಗಿರ್ತದೆ? ಖುಷಿಯಲ್ಲಿರ್ತದೆ. ಒಂದು, ನನ್ನ ಒಳಗಡೆನೆ ಖುಷಿ ಇದೆ, ನಾನು ಸ್ವಯಂ ಖುಷಿಯಲ್ಲಿರುವಂತಹ ಆತ್ಮ, ನಾನು ಆನಂದ ಸ್ವರೂಪ ಆತ್ಮ, ಖುಷಿ ಸ್ವರೂಪ ಆತ್ಮ ಅಂತ ಏನು ಮಾಡಬೇಕು? ಅದನ್ನು ನನ್ನ ಒಳಗಡೆನೆ ಅನುಭವ ಮಾಡಬೇಕು. ಎರಡನೇದಾಗಿ ಇನ್ಯಾರು ಕೊಡ್ತಾರೆ? ಕೇವಲ ಪರಮಾತ್ಮ ಮಾತ್ರ ನಮಗೆ ಆ ಖುಷಿ ಕೊಡ್ಲಿಕ್ಕಾಗ್ತದೆ. ಆ ಪರಮಾತ್ಮನಿಂದ ಆ ಖುಷಿಯನ್ನು ಮೆಡಿಟೇಷನಲ್ಲಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಕಳ್ಕೊಂಡಿರೋ ಖುಷಿ ಏನಾಗ್ತದೆ? ಸಿಗ್ತದೆ. ಆವಾಗ ಯಾವಾಗ ನಮ್ಮ ಮನಸ್ಸು ಖುಷಿಯಿಂದ ಸಂಪನ್ನ ಆಗ್ತದೋ ಆಗ ಯಾರೇ ಸಿಕ್ಕರೂ ನಾವು ಅವ್ರಿಗೇನು ಕೊಡ್ತೀವಿ? ಖುಷಿನೇ ಕೊಡ್ತೀವಿ. ನಾವು ಶಬ್ದದಿಂದ ಕೊಡ್ಲಿಲ್ಲ ಅಂದ್ರೂ ನಮ್ಮ ಚೆಹರೆ ನೋಡಿನ ಅವ್ರಿಗೆ ಏನು ಸಿಕ್ಬಿಡ್ತದೆ? ಆಟೋಮೆಟಿಕ್ ಆಗಿ ಖುಷಿ ಸಿಗ್ತದೆ. ಅಂದಮೇಲೆ ನಾವೇನು ಮಾಡಬೇಕು? ಇವತ್ತಿನಿಂದ ಸಂಕಲ್ಪ ಚೇಂಜು. ಬಾರಿ ಬಾರಿಗೂ ನನ್ನ ಮನಸ್ಸು ಖುಷಿಯಲ್ಲಿದೆ, ನಾನು ಸದಾ ಖುಷಿಯಲ್ಲಿದ್ದೇನೆ ಅನ್ನುವಂತಹ ಸಂಕಲ್ಪವನ್ನ ಮಾಡ್ತಾ ಸದಾ ಖುಷಿಯಲ್ಲಿದ್ದು ಬೇರೆಯವ್ರಿಗೆ ಏನು ಕೊಡೋಣ? ಖುಷಿಯನ್ನ ಕೊಡೋಣ. ಇದ್ರ ಜೊತೆಗೆ ನಾವು ಪ್ರತಿದಿನ ನನ್ನ ಮನಸ್ಸು ಖುಷಿಯಲ್ಲಿದೆ ಅಂತ ನಾವು ಪ್ರಾಕ್ಟೀಸ್ ಮಾಡ್ತಾ ಅದ್ರ ಜೊತೆಗೆ ಬೇರೆಯವರಿಗೂ ಖುಷಿಯನ್ನ ಕೊಡ್ತಾ ಹೋಗಬೇಕಾದ್ರೂ ಕೂಡ ಕೆಲವೊಂದು ಪರಿಸ್ಥಿತಿಗಳು ಬಂದಾಗ, ಕೆಲವೊಂದು ಮಾತು ಬಂದಾಗ, ಕೆಲವೊಂದು ಸಮಸ್ಯೆ ಬಂದಾಗ ನಾನು ಎಷ್ಟೇ ಖುಷಿಯಲ್ಲಿರ್ಬೇಕಂದ್ರೂ ಆಗೋದಿಲ್ಲ. ನಾವು ತಕ್ಷಣ ಏನು ಮಾಡ್ಬಿಡ್ತೀವಿ? ಖುಷಿಯನ್ನು ಕಳ್ಕೊಂಡ್ಬಿಡ್ತೀವಿ. ಈಗ ನಾವು ಕೆಲವೊಂದು ನಿಮಿಷಗಳವರೆಗೆ ಮಾತ್ರ ಏನು ಮಾಡಿದ್ವಿ? ಖುಷಿಯ ಬಗ್ಗೆ ತಿಳ್ಕೊಂಡ್ವಿ. ಆದರೆ ನನ್ನ ಮನಸ್ಸು ಯಾವಾಗಲೂ ಖುಷಿಯಲ್ಲಿರಬೇಕು, ನನ್ನ ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು ಅಂದರೆ ಅದಕ್ಕೆ ನಾವೇನು ಮಾಡಬೇಕು? ಒಂದು 7 ದಿನ ಒಂದು ಮೆಡಿಟೇಷನ್ ಕ್ಲಾಸನ್ನು ಕಲಿಬೇಕು, ಮೆಡಿಟೇಷನ್ ಕೋರ್ಸನ್ನು ತಗೊಳ್ಬೇಕು. ಆ ಮೆಡಿಟೇಷನ್ ಕೋರ್ಸನ್ನು ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕಿನಲ್ಲೂ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ 1 ಗಂಟೆಯಂತೆ 7 ದಿನ ಆ ಮೆಡಿಟೇಷನ್ ಕೋರ್ಸನ್ನು ಕಲಿಸಲಾಗ್ತದೆ. ಯಾರೆಲ್ಲ ಖುಷಿ ಸಿಗಬೇಕು ಅಂತ ಇಷ್ಟಪಡ್ತಾ ಇದ್ದೀರೋ, ನಿಮ್ಮ ಜೀವನದಲ್ಲಿ ದುಃಖದಿಂದ ಮುಕ್ತಾಗಿ ಸದಾ ಖುಷಿಯಲ್ಲಿರಬೇಕು ಅಂತ ಬಯಸ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಊರಾದರೂ ನೀವು ಅಲ್ಲಿರುವಂತಹ ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಅಲ್ಲಿ 7 ದಿನದ ರಾಜಯೋಗ ಮೆಡಿಟೇಷನ್ ಕೋರ್ಸನ್ನು ಕಲಿತು ನಿಮ್ಮ ಜೀವನದಲ್ಲಿ ಸದಾ ನೀವು ಖುಷಿಯಿಂದ ಇದ್ದು ಬೇರೆಯವರಿಗೂ ಖುಷಿಯನ್ನು ಕೊಡಬಹುದು. ಅದಕ್ಕೆ ನಮ್ಮ ಎಲ್ಲ ಸೇವಾ ಕೇಂದ್ರಕ್ಕೂ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ನಮ್ಮ ಖುಷಿನ ನಮ್ಮ ಮನಸ್ಸಿನೊಳಗಿಂದ ಹೇಗೆ ತಗೋಬೇಕು ಅಂತ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಈ ಒಂದು ಮೆಡಿಟೇಷನ್ ಕೋರ್ಸ್ನ ಸದುಪಯೋಗ ಪಡ್ಕೊಳ್ಳಿ. ಈ ಒಂದು ದಿನ ತಮ್ಮ ಬ್ಯುಸಿ ಶೆಡ್ಯೂಲ್ಡ್ ಮಧ್ಯೆ ಖುಷಿ, ಸಂತೋಷ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಮಣಿಜೀರವರಿಗೆ ನಮ್ಮ ಹಸಿರು ಪಡೆ ಹಸಿರು ಜೀವನದ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.